कृष्णं वन्दे मन्तपाशभरदिव्यार्वताकं भैष्मीमद्वकरात्यकं कल्याणाद्भुतगात्राय कामितार्थप्रदाय श्रीमद्वेङ्कटनाथाय हरि ओम श्री गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः इष्टदेवताभ्यो नमः कुलदेवताभ्यो नमः नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते यस्याज्ञया जगत्सृष्ट्वा विरिञ्चः पालको हरिः संहर्ता कालरुद्राख्या नमस्तस्मै पिनाकिने आचार्य पवनोऽस्माकम् आचार्यानि च भारती देवो नारायणः श्रीशा देवी मङ्गलदेवता नारायणं निखिलपूर्णगुणैकदेहं निर्दोषमाप्यमखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि विश्वस्थितिप्रलयसर्गमहाविभूति वृत्तिप्रकाशनियमावृत्तिबन्धमोक्ष यस्या अपाङ्गलवमात्रत ऊर्जिता सा श्रीः यत्कटाक्षबलवति अजितं नमामि नमस्ते प्राणेश प्रणतविभवायावनिमगा नमः स्वामिन् रामप्रियतम हनूमन् गुरुगुण नमस्तुभ्यं भीमप्रभलतमकृष्णेष्टभगवन् नमः श्रीमन्मध्वप्रदिषु सुदर्शन्नो जय जय वक्रतुंड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वधाम अपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति मनोरथा तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे दुर्वादिद्वन्द्वरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् हरिः ओम श्रीगुरुभ्यो नमः हरिः ओम हरिः ओम हरिः ओम ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ಅಧಿಕ ಮಾಸದ ಕೊನೆಯ ಘಟ್ಟದಲ್ಲಿ ಇದ್ದೇವೆ. ನಾವು ಇನ್ನೇನು ಒಂದು 6-7 ದಿನ ಉಳಿದಿದೆ ಅಧಿಕ ಮಾಸದಲ್ಲಿ. ಮತ್ತೆ ನಾವು ಈ ಅಧಿಕ ಮಾಸಕ್ಕೆ ಮತ್ತೆ 3-3.5 ವರ್ಷ ಕಾಯ್ಬೇಕು. ಆ ಒಂದು ನಿಟ್ಟಿನಲ್ಲಿ 2026 2026 ನಲ್ಲಿ ಏನು ಅಧಿಕ ಮಾಸ ಬಂದಿದೆ, ಅದರ ಕೊನೆಯ ಘಟ್ಟದಲ್ಲಿ ಎಷ್ಟು ಆಗತ್ತೆ ಅಷ್ಟು ನಾವು ಸಾಧನೆ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು 7 ದಿನದಿಂದ ಭಾಗವತ ಸಪ್ತಾಹ ನಡೀತು. ಪೂಜ್ಯ ಆಚಾರ್ಯರು ಅದ್ಭುತವಾಗಿ ಭಾಗವತ ಸಪ್ತಾಹವನ್ನು ಮಾಡಿ ನಮಗೆ ಭಾಗವತ ಪ್ರತಿಪಾದ್ಯನಾದ ನಾರಾಯಣನ ಅನುಗ್ರಹಕ್ಕೆ ನಮ್ಮನ್ನು ಅಣಿಗಣಿಸಿದ್ದಾರೆ, ಅಣಿ ಮಾಡಿ ನಮ್ಮನ್ನು ಕೂಡಿಸಿದ್ದಾರೆ. ಈಗ ಮುಂದೆ ನಾವು ಇನ್ನು 6 ದಿನದಲ್ಲಿ ಒಂದು ದಿನ ಗುರುವಾರ ಪ್ರಾಯ ಏನಾಗತ್ತೆ ಗೊತ್ತಿಲ್ಲ, ಅವತ್ತು ರಾಯರು ಬಿಡ್ತಾರೋ ಏನೋ ಅಂತ ರಾಯರಿಗೆ ಕೇಳ್ಬೇಕು ನಾವು. ಆದರೂ ಕೂಡ ಎಷ್ಟು ದಿನ ನಮಗೆ ಸಿಗತ್ತೆ ಅಷ್ಟು ದಿನ ನಾವು ವಿರಾಟ್ ಪರ್ವದ ಚಿಂತನೆ, ಮಹಾಭಾರತದ ಒಂದು ಅಭೂತಪೂರ್ವವಾದಂತಹ ಪರ್ವ. ಭಾಗವತ ಕೃಷ್ಣನ ಕಥೆ ಆಯಿತು, ಇನ್ನ ಪ್ರಾಣನ ಕಥೆ ಕೇಳಬೇಕಲ್ಲ. ವಿರಾಟ್ ಪರ್ವದ ನಾಯಕ ಭೀಮಸೇನ, ಅವನ ಕಥೆಯನ್ನು ಕೇಳಿ ನಾವು ಈ ಪುರುಷೋತ್ತಮ ಮಾಸ ಅಧಿಕ ಮಾಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ವಿರಾಟ್ ಪರ್ವದ ಪ್ರವೇಶಕ್ಕಿಂತ ಮುಂಚೆ ನಾನು ಕೆಲವೊಂದು ಮಾತುಗಳನ್ನು ಅಧಿಕ ಮಾಸದ ಬಗ್ಗೆ ಕೆಲವೊಂದು ಮಾತು ನಿಮ್ಮ ಮುಂದೆ ನಾನು ನಿವೇದಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅಧಿಕ ಮಾಸದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ, ಸಾಕಷ್ಟು ಗೊತ್ತಿದೆ. ಅಧಿಕ ಮಾಸದಲ್ಲಿ ಏನು ದಾನ, ಏನು ಧರ್ಮಗಳು ಮಾಡಬೇಕು, ಅಧಿಕ ಮಾಸದ ಧರ್ಮ ಏನು, ಯಾವ ಸೇವೆ ಮಾಡಬೇಕು ಭಗವಂತನ ಪ್ರೀತಿಗಾಗಿ, ಅವೆಲ್ಲವೂ ಗೊತ್ತಿದೆ ನಿಮಗೆ. ಆದರೆ ಕೆಲವೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ದಟ್ ಈಸ್ ರಿವಾಲ್ವ್ಸ್ ಅರೌಂಡ್ ಅಧಿಕ ಮಾಸ, ಅದನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು 5-10 ನಿಮಿಷ ಆ ಅಧಿಕ ಮಾಸದ ಚಿಂತನೆ ಮಾಡಿ ನಾವು ಮಹಾಭಾರತಕ್ಕೆ ಪ್ರವೇಶ ಮಾಡೋಣ ಅಂತೆ. ಅಧಿಕ ಮಾಸ ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ, ಇಟ್ ಈಸ್ ಅ ಲೀಪ್ ಮಂತ್ ಆರ್ ಎಕ್ಸ್ಟ್ರಾ ಮಂತ್.
ಅಂತ ನಾವು ನಮ್ಮ ಹಿಂದೂ ಕ್ಯಾಲೆಂಡರ್ ಅಲ್ಲಿ ಪರಿಗಣನೆ ಮಾಡಿದ್ರು. ಇದು ಯಾಕೆ ಪರಿಗಣನೆ ಮಾಡ್ತಾರೆ ಅನ್ನೋದಕ್ಕೆ ಕೆಲವು ಕಾರಣಗಳಿದೆ. ಆಮೇಲೆ ಅದರ ಹಿಂದೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಎಲ್ಲಾ ಒಂದು ಆಯಾಮಕ್ಕೂ ಏವಂ ಅಧ್ಯಾತ್ಮ ನಿಷ್ಠಂ ಹಿ ಸರ್ವಂ ಹಿ ಭಾರತ ಅಂತ ವ್ಯಾಸರು ಹೇಳಿದಂತೆ ಎಲ್ಲ ಮಾಸಕ್ಕೂ ಅದರ ಅಧ್ಯಾತ್ಮದ ಒಂದು ಸಂಕೇತ ಇದ್ದೇ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಅಧಿಕ ಮಾಸವನ್ನು ಆಯಿತು, ಯಾವುದೇ ಮಾಸವನ್ನಾಯಿತು ನೋಡಬಹುದು. ಮುಖ್ಯವಾಗಿ ಏನಾಗತ್ತೆ ಅಂತಂದ್ರೆ ನಮ್ಮಲ್ಲಿ ಎರಡು ಕ್ಯಾಲೆಂಡರ್ಸ್ ಇದೆ. ಒಂದು ಚಾಂದ್ರಮಾನ ಮತ್ತೆ ಸೌರಮಾನ, ಲೂನಾರ್ ಅಂಡ್ ಸೋಲಾರ್ ಕ್ಯಾಲೆಂಡರ್. ಇಲ್ಲೇನಾಗತ್ತೆ ಅಂತಂದ್ರೆ ಚಾಂದ್ರಮಾನದಲ್ಲಿ ಏನಾಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ಒಂದು ವರ್ಷ ಅಂತಂದ್ರೆ 365 ದಿನ. ಇದು ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿಕೊಂಡಿರುವುದು. ಆಮೇಲೆ ಎಲ್ಲಾ ಕ್ಯಾಲೆಂಡರ್ಸ್ಗೂ ಮ್ಯಾಚ್ ಆಗತ್ತೆ, ವೆದರ್ ಇಟ್ಸ್ ಹಿಂದೂ ಕ್ಯಾಲೆಂಡರ್, ಇಂಗ್ಲಿಷ್ ಕ್ಯಾಲೆಂಡರ್, ಗ್ರೆಗೋರಿಯನ್ ಕ್ಯಾಲೆಂಡರ್, ಯಾವುದೇ ಇರಲಿ. ಒಂದು ವರ್ಷ ಅಂತಂದ್ರೆ 365 ದಿನ. ಇಲ್ಲಿ ಚಾಂದ್ರಮಾನದಲ್ಲಿ ಏನಾಗತ್ತೆ ಅಂತಂದ್ರೆ ಚಂದ್ರನ ಗತಿ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅವನು ತುಂಬಾ ಫಾಸ್ಟ್ ಆಗಿ ಹೋಗ್ತಾನೆ. ಅವನ ಮೂಮೆಂಟ್ ಏನಿದೆ ಇಟ್ ಇಸ್ ಅ ವೆರಿ ಫಾಸ್ಟ್. ಅವನು ಒಂದು ಸರ್ತಿ 27 ದಿನದಲ್ಲಿ ಮುಗಿಸ್ತಾನೆ ತನ್ನ ಸಂಚಾರ, ಇಲ್ಲ ಅಂತಂದ್ರೆ 29 ದಿನ ಮಾಡ್ತಾನೆ, 28 ದಿನ ಮಾಡ್ತಾನೆ. ಅದು ಅವನ ಮನಸ್ಸಿಗೆ ಬಿಟ್ಟಿದ್ದದು, ಚಂದ್ರನ ಮನಸ್ಸಿಗೆ. ಆಮೇಲೆ ಸೌರಮಾನದಲ್ಲಿ ಏನಾಗತ್ತೆ ಅಂತಂದ್ರೆ ಕರಾರುವಾಕ್ಕಾಗಿ ಸೂರ್ಯ 30 ದಿನ ತಗೋತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ. ಅದು 365 ದಿನ ಆಗತ್ತೆ. ಆದಾಗ ಏನಾಯ್ತು ಅಂತಂದ್ರೆ ಈ 354 ಮತ್ತೆ 365 ಹೇಗೆ ಕೂಡಿಸ್ಬೇಕು? ಯಾಕೆಂತಂದ್ರೆ ನಮಗೆ ಎರಡು ಪಂಚಾಂಗವೂ ಬಹಳ ಮುಖ್ಯ ಆಗತ್ತೆ, ಚಾಂದ್ರ ಮತ್ತೆ ಸೌರ. ಅವು ಎರಡೂ ನೋಡಿಕೊಂಡೇ ನಮಗೆ ಯುಗಾದಿ ಸಂಕ್ರಮಣಗಳೆಲ್ಲ ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ಏನಾಯ್ತು ಅಂತಂದ್ರೆ ನಿಮಗೆ ಒಂದು ಸ್ಥೂಲವಾದಂತಹ ಒಂದು ಪಿಕ್ಚರ್ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗಲೇ ನಾನು ಹೇಳಿದಂಗೆ ಎಲ್ಲದಕ್ಕೂ ಏವಂ ಅಧ್ಯಾತ್ಮ ನಿಷ್ಠಂ ಹಿ ಸರ್ವಂ ಹಿ ಭಾರತ. 12 ತಿಂಗಳು ನಮಗೆ ಗೊತ್ತು, 12 ಮಾಸಗಳು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ 12 ಮಾಸ ನಮಗೆ ಗೊತ್ತು. ಆದರೆ ಕೃಷ್ಣ ಒಂದು ಭಗವದ್ಗೀತೆಯಲ್ಲಿ ಮಾತು ಹೇಳ್ತಾನೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ. ನನಗೆ ಬಹಳ ಪ್ರಿಯವಾದ ಮಾಸ ಮಾರ್ಗಶೀರ್ಷ ಮಾಸ ಅಂತ. ಯಾಕೆ ಅಂತಂದ್ರೆ ಭಗವದ್ಗೀತೆ ಮಾರ್ಗಶಿರ ಮಾಸದಲ್ಲೇ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಯಾಕೆಂತಂದ್ರೆ ಮಾರ್ಗಶಿರ ಏಕಾದಶಿ ದಿನಾನೇ ಭಗವದ್ಗೀತೆ ಕುರುಕ್ಷೇತ್ರದಲ್ಲಿ ಉಪದೇಶ ಆಯ್ತು. ಹಾಗಾದ್ರೆ ನೀವು ಕೇಳಬಹುದು, ಕೃಷ್ಣ ತನಗೆ ಬೇಕಾದ್ದು ಮಾಸ ಅವನು ಹೇಳ್ಕೊಂಡ, ಅದು ಅವನಿಗೆ ಪ್ರಿಯವಾದದ್ದು, ಆ ಪ್ರಿಯವಾದದ್ದಾಯ್ತು. ಆದರೆ ಅಧಿಕ ಮಾಸ ಇಷ್ಟು ಪವಿತ್ರವಾದದ್ದು, ಇಷ್ಟು ಮತ್ತೆ ಭಗವಂತನ ಎಲ್ಲ ಸೇವೆ ಎಲ್ಲವೂ ಮಾಡ್ತಿವೆ. ಆದ್ರೆ ಕೃಷ್ಣ ಗೀತೆಯಲ್ಲಿ ಅಧಿಕ ಮಾಸದ ಬಗ್ಗೆ ಯಾಕೆ ಹೇಳಲಿಲ್ಲ? ಪುರುಷೋತ್ತಮ ಮಾಸ ಯಾಕೆ ಇದು ಶ್ರೇಷ್ಠ ಅಲ್ಲ, ಅದು ಯಾಕೆ ಹೇಳಲಿಲ್ಲ? ಮಾಸಾನಾಂ ಮಾರ್ಗಶೀರ್ಷೋ ಎಂಬಂದ ಅಂತಂದ್ರೆ ಇದನ್ನ ಕೂಡಿಸಬಹುದು. ಹೇಗೆ ಕೂಡಿಸಬಹುದು ಅಂತ ಸ್ವಲ್ಪ ವಿವರಣೆ ಮಾಡ್ತೇನೆ. 12 ಮಾಸಗಳಿಗೆ 12 ಕೇಶವಾದಿ 12 ರೂಪಗಳಿದೆ. ಒಟ್ಟು 24 ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು ನಾವು ಆಚಮನ ಮಾಡಬೇಕಾದ್ರೆ ಮಾಡ್ತೀವಿ. ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ ಅನ್ಕೊಂಡು ಕೊನೆ ಹರೇ ನಮಃ ಕೃಷ್ಣವೇ ನಮಃ. ಅದು 24 ಚತುರ್ವಿಂಶತಿ ಮೂರ್ತಿಗಳು, ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು. ಅವರ ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮ 4 ಆಯುಧಗಳಿದೆ. ಪ್ರತಿಯೊಂದು ಮೂರ್ತಿಯಲ್ಲಿ ಕೇಶವ ವಿಗ್ರಹವನ್ನು ತಗೊಳ್ರಿ ನೀವು. ಅವನು ಚಕ್ರ ಒಂದು ಕೈಯಲ್ಲಿ ಹಿಡಿದಿರ್ತಾನೆ, ಶಂಖ ಒಂದು ಬೇರೆ ಕೈಯಲ್ಲಿ ಹಿಡಿದಿರ್ತಾನೆ, ಕೇಶವ. ಆಮೇಲೆ ನಾರಾಯಣ ಮೂರ್ತಿಗೆ ಹೋದಾಗ ಅದು ಇಂಟರ್ಚೇಂಜ್ ಆಗತ್ತೆ, ಬಲಕ್ಕಿದ್ದಿದ್ದು ಎಡಕ್ಕೆ ಬರುತ್ತೆ, ಎಡಕ್ಕಿದ್ದಿದ್ದು ಬಲಕ್ಕೆ ಬರುತ್ತೆ. ಯಾಕೆ ಅಂತಂದ್ರೆ ಆ ಒಂದು ಮೂರ್ತಿಗಳ ವೈಶಿಷ್ಟ್ಯ. ಆಮೇಲೆ ಎಲ್ಲಾ ಮೂರ್ತಿಗಳಿಗೂ ಕಲರ್ಸ್ ಬೇರೆ ಇದೆ, ಅವರದೇ ಆದಂತಹ ವಿಭಿನ್ನವಾದಂತಹ ಬಣ್ಣಗಳಿದೆ. ನಾವು ಅದರ ಬಗ್ಗೆ ಹೋಗೋದು ಬೇಡ. ಇಲ್ಲಿ 12 ಮಾಸಕ್ಕೆ 12 ಮೂರ್ತಿಗಳು. ಮಾರ್ಗಶಿರ ಮಾಸದಿಂದ ಎಲ್ಲ ಮೂರ್ತಿಗಳು ಶುರುವಾಗುತ್ತೆ. ಮಾರ್ಗಶಿರ ಮಾಸಕ್ಕೆ ಕೇಶವ ಮಾಸನೇ ಅದು. ಆದ್ದರಿಂದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಕ್ಕೆ ಅಲ್ಲಿ ನಾವು ಕೂಡಬಹುದು. ಕೃಷ್ಣ ಹೇಳಿದ್ದು ಕರೆಕ್ಟ್. ಅಂದ್ರೆ ಕೃಷ್ಣನ ಮೇಲೆ ಆಕ್ಷೇಪ ಮಾಡೋಂಗಿಲ್ಲ, ಮಾಡೋರು ಮಾಡ್ತಾರೆ, ಅದು ಬೇರೆ ಮಾತು. ಆದರೆ ಮಾಸಾನಾಂ ಮಾರ್ಗಶೀರ್ಷಂಗೆ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಕೇಶವ ಮೂರ್ತಿ ಶುರು ಆಗೋದೇ ಆ ಮಾಸದಿಂದ. ಇದು ಒಂದು ಪರಿಗಣನೆ ಆಗತ್ತೆ. ಇದು ಮಾಸಗಳ ಪರಿಗಣನೆ. ನಾನು ಕೇಶವಾದಿ ಚತುರ್ವಿಂಶತಿ ಮೂರ್ತಿ ಎಲ್ಲವನ್ನು ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ನಮಗೆ ವಿರಾಟ್ ಪರ್ವಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಈ ಒಂದೊಂದು ಮೂರ್ತಿಗಳಿಗೂ 24 ತತ್ವಗಳಿದೆ. ಅದು ನಿಮಗೆಲ್ಲರಿಗೂ ಭಾಗವತದಲ್ಲಿ ಗೊತ್ತಿದೆ.
ಚಿತ್ತ, ಅಹಂಕಾರ, ಚೇತನ, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅವು 24 ತತ್ವ ಮತ್ತೆ ಗಾಯತ್ರಿ ಪ್ರತಿಪಾದ್ಯ. ಗಾಯತ್ರಿಯಲ್ಲಿ 24 ಅಕ್ಷರ. ಆ ಒಂದು ನಿಟ್ಟಿನಲ್ಲಿ ಈ 24 ಅವತಾರಗಳ ಚಿಂತನೆ ಕ್ರಮ ಚಿಂತನೆನೇ ಬೇರೆ ಇದೆ. ಅವರ ಆಯುಧಗಳು, ಅವರ ಬಣ್ಣ, ಅದಕ್ಕೆ ಸಂಬಂಧಪಟ್ಟಿದ್ದು. ಇದು ಕೇಶವಾದಿ ಚತುರ್ವಿಂಶತಿ ಮೂರ್ತಿ ಸಮೀಕ್ಷಣೆಯಲ್ಲಿ ಬರುತ್ತದು. ಅದು ನಮಗೆ ಇವಾಗ ಬೇಡ, ನಾನು ಮುಂದೆ ಹೋಗ್ತೀನಿ. ಇನ್ನೊಂದು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಡ್ತೀನಿ. ಮಾರ್ಗಶಿರ ಮಾಸ, ಪುಷ್ಯ ಮಾಸ ಮತ್ತೆ ಮಾಘ ಮಾಸ, ಈ 3 ಮಾಸದಲ್ಲಿ ಯಾವತ್ತೂ ಅಧಿಕ ಮಾಸ ಬರಲ್ಲ. ನೀವು ಬೇಕಾದ್ರೆ 100 ವರ್ಷದ್ದು ಕ್ಯಾಲೆಂಡರ್ ತೆಗೆದು ನೋಡಬಹುದು. ಯಾವತ್ತೂ ಮಾರ್ಗಶಿರ ಮಾಸ, ಪುಷ್ಯ ಮಾಸ ಮತ್ತೆ ಮಾಘ ಮಾಸದಲ್ಲಿ ಅಧಿಕ ಮಾಸ ಬಂದಿದ್ದು ಇತಿಹಾಸವೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇದು ಸೂರ್ಯನ ಗತಿಗೆ ಸಂಬಂಧಪಟ್ಟದ್ದಾದ್ದರಿಂದಾಗಿ ಆ 3 ಮಾಸಗಳಲ್ಲಿ ಅಧಿಕ ಮಾಸ ಬರಲಿಕ್ಕೆ ಆಗಲಿಲ್ಲ. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಇದನ್ನು ಈ ಒಂದು ಚೌಕಟ್ಟು, ಈ ಫೌಂಡೇಶನ್ ಇಟ್ಟುಕೊಂಡಾಗ ನಾವು ಮಾರ್ಗಶಿರ, ಪುಷ್ಯ, ಮಾಘ ಈ 3 ಮಾಸದ ಒಂದೇನು ಚೌಕಟ್ಟು ಇಟ್ಟುಕೊಂಡಾಗ ನಮಗೆ ಕೃಷ್ಣನ ಮಾತು ಈಗ ಪಕ್ಕ ಆಯ್ತು. ಮಾಸಾನಾಂ ಮಾರ್ಗಶೀರ್ಷೋಹಂ. ಆ ಮಾಸದಲ್ಲೇ ಕೇಶವನಾಮಕ ಪರಮಾತ್ಮ ಆ ಮಾಸದ ನಿಯಾಮಕ. ಆದ್ದರಿಂದಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ನಮಗೆ ಈಗ ಪೂರ್ಣ ಪ್ರಮಾಣದಲ್ಲಿ ಮನವರಿಕೆ ಆಗತ್ತೆ. ಆಮೇಲೆ ಪ್ರತಿ ಮಾಸದಲ್ಲಿಯೂ ಕೂಡ ಒಂದೊಂದು ಮೂರ್ತಿ, ಆ ನಿಯಾಮಕ ಮೂರ್ತಿ ಇದೆ ಅಂತ ನಾನು ಹೇಳಿದ್ದೆ ನಿಮಗೆ. ಈಗ ಏನಾಯ್ತು ಅಂತಂದ್ರೆ ಅಧಿಕ ಮಾಸ ಇಲ್ಲಿ ಏನಾಗತ್ತೆ ಅಂತಂದ್ರೆ ಈ ಸರ್ತಿ ವೈಶಾಖ ಅಮಾವಾಸ್ಯೆ ಮುಗಿದ ಮೇಲೆ ಜ್ಯೇಷ್ಠ ಪಾಡ್ಯಮಿಯಿಂದ ಜ್ಯೇಷ್ಠ ಅಮಾವಾಸ್ಯೆವರೆಗೂ ಇದು ಅಧಿಕ ಮಾಸ ಆಗತ್ತಿದು. ಅಧಿಕ ಮಾಸ ಆಯ್ತು. ಈಗ ನಿಮಗೆ ಪ್ರಶ್ನೆ ಬರಬಹುದು, ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಯಾಕೆ ಅಂತಾರೆ? ಇಲ್ಲಿ ಏನಾಗತ್ತೆ ಅಂತಂದ್ರೆ ನಾನು ಆಗಲೇ ಹೇಳಿದ್ದೆ ನಿಮಗೆ, ಸೂರ್ಯನ ಗತಿ 31, 32 ಅಥವಾ ರೇರೆಸ್ಟ್ ಆಫ್ ದ ರೇರ್ 33 ದಿನದಲ್ಲಿ ಅವನು ತನ್ನ ಸಂಚಾರ ಮಾಡ್ತಾನೆ. ಚಂದ್ರ ಹಾಗಲ್ಲ. ಅದೇ ಹೇಳಿದಂಗೆ ನಾನು 27 ಆಗ್ಬೋದು, 28 ಆಗ್ಬೋದು, 29 ಆಗ್ಬೋದು. ಅವನು ಸೂರ್ಯನಿಗಿಂತ ಒಂಚೂರು ಬೇಗ ಸಂಚಾರ ಅವನು ಚಂದ್ರನಂದು. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಈ ಚಾಂದ್ರಮಾನ ಮತ್ತೆ ಸೌರಮಾನ ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಮಾಸ ಬಂತು. ಅದಕ್ಕೆ ಮಲಮಾಸನೂ ಅಂತಾರೆ ಅಥವಾ ಅಧಿಕ ಮಾಸನೂ ಅಂತಾರೆ. ಅಂತಂದ್ರೆ ಇದು ಕೇವಲ ಸೂರ್ಯ ಮತ್ತೆ ಚಂದ್ರರ ಅವರ ಮೂಮೆಂಟ್ ಅನ್ನು ಒಂದು ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಶೇಷ ಏನು ಉಳಿದಿರುತ್ತೆ ಅದು ಒಂದು ಅಧಿಕ ಮಾಸದಲ್ಲಿ ಬಂತು. ಆದ್ದರಿಂದಾಗಿ ಈ ಚತುರ್ಮೂರ್ತಿಗಳು, 12 ಚತುರ್ಮೂರ್ತಿಗಳೇನಿದಾರಲ್ಲ ಅವರು ಅಧಿಕ ಮಾಸದಲ್ಲಿ ಬರಲ್ಲ, ಯಾರು ಬರಲ್ಲ ಅದರಲ್ಲಿ. ನೋಡಿ, ಕೇಶವಾದಿ ಚತುರ್ವಿಂಶತಿ ಮೂರ್ತಿ 12 ಆದ ಮೇಲೆ ನಿಮಗೆ ದಾಮೋದರ ಆದ ಮೇಲೆ ಸಂಕರ್ಷಣ ಇದ್ದಾನೆ, ವಾಸುದೇವ ಇದ್ದಾನೆ, ಪ್ರದ್ಯುಮ್ನ ಇದ್ದಾನೆ, ಅನಿರುದ್ಧ ಇದ್ದಾನೆ. ಇವ್ರು 4ರಲ್ಲಿ ಒಬ್ಬರಾದ್ರೂ ಬರಬಹುದಿತ್ತಲ್ಲ. ಆದರೆ ಈ 4 ಜನ ಬೇರೆಯವರು ಇದ್ದಾರೆ. ಅದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ವ್ಯಾಕೃತಿ ಪ್ರತಿಪಾದ್ಯರಾದಂತಹ 4 ಅವತಾರಗಳು, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಆದ್ದರಿಂದಾಗಿ ಅವರು ನಾವು ಅಧಿಕ ಮಾಸಕ್ಕೆ ಬರಲ್ಲ ಅಂತ ಅವರು ಹೇಳಿದರು. ಹೀಗಾಗಿ ಏನ್ ಮಾಡಬೇಕು? ಕೊನೆಯದವನು 15ನೇವನು ಪುರುಷೋತ್ತಮ. ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಸೇರಿಸಿಕೊಂಡ್ರು. ಇದು ಪುರುಷೋತ್ತಮ ಮಾಸ ಅಂತಂದ್ರೆ ಅಧಿಕ ಮಾಸದ ಒಂದು ನಿಮಗೆ ಸ್ಥೂಲ ಚಿತ್ರ. ಆಮೇಲೆ ಇನ್ನೂ ಒಂದು ನಿಮಗೆ ಪ್ರಶ್ನೆ ಬರಬಹುದು, 33 ನಂಬರ್ ಯಾಕಪ್ಪ? 31 ಆಗ್ಬೇಕಾಗಿತ್ತು, ಯಾಕೆ 33 ನಂಬರು? ಏನು 33 ನಿಮ್ಮ ಅಂಕ್ಯ ಸಂಖ್ಯೆಯಲ್ಲಿ ಏನಿದೆ ಅಂತ ಕೇಳಿದ್ರೆ, ಒಟ್ಟಿನಲ್ಲಿ 33 ದೇವತೆಗಳಿದ್ದಾರೆ. ಅಷ್ಟವಸುಗಳು, 11 ರುದ್ರರು ಮತ್ತೆ 12 ಆದಿತ್ಯರು. ಇವರ ಕೆಲಸ ಏನು? ಅಷ್ಟವಸುಗಳು ಮತ್ತೆ ಇವರ ಕೆಲಸ ಏನು ಅಂತಂದ್ರೆ ಅಲ್ಲಿ ಈ 33 ಜನ ಏನ್ ಮಾಡ್ತಾರಂತಂದ್ರೆ ಅವ್ರದ್ದು ಈ 3 ವಿಭಾಗ ಮಾಡ್ತಾರೆ. ಇಲ್ಲಿ ಈ ಅಷ್ಟವಸುಗಳು, ವಸುರುದ್ರ ಆದಿತ್ಯರು 3 ವಿಭಾಗ ಮಾಡ್ತಾರೆ. ನಮ್ಮ ಜೀವನದಲ್ಲಿ ನಾವು 3 ಕಾಲಗಳಿದೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ. ಅದಕ್ಕೆ ಪ್ರಾತಃ ಸವನ, ಸಾಯಂ ಸವನ, ಮಧ್ಯಾಹ್ನ ಸವನ ಮತ್ತೆ ಸಾಯಂ ಸವನ ಅಂತ ಪರಿಗಣನೆ ಮಾಡಿದರು. ಏನು ಇದು, ಇದರ ವಿಶೇಷತೆ ಏನು ಅಂತ ಸ್ವಲ್ಪ ನಾವು ನೋಡೋಣ ಅಂತೆ. ಅಷ್ಟವಸುಗಳು ಅಂತಂದ್ರೆ 8 ಜನ ವಸುರು ಇದ್ದಾರೆ. ಅವರೇ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ. ಈ ಅಷ್ಟೂ ವಸುಗಳು ಬೆಳಗಿನ ಹೋಮ ಮತ್ತೆ ಹವನಕ್ಕೆ ಸಂಬಂಧಪಟ್ಟು ಈ 8 ದೇವತೆಗಳು ಇವರು. ಆಮೇಲೆ 11 ರುದ್ರರಿದ್ದಾರೆ.
11 ರುದ್ರರಿದ್ದಾರೆ. ಆ 11 ರುದ್ರರಲ್ಲೇ ಶಿವನು ಒಬ್ಬ, ಅವನು ಏಕಾದಶ ರುದ್ರ. ಆಮೇಲೆ 12 ಇವರಿದ್ದಾರೆ, ಆದಿತ್ಯರಿದ್ದಾರೆ, ಅದಿತಿಯ ಮಕ್ಕಳು. ಅದರಲ್ಲಿ ಉರುಕ್ರಮ ಅಂತಂದ್ರೆ ವಾಮನನೇ ಉಪೇಂದ್ರನಾಗಿ ಬಂದ, ಉಪೇಂದ್ರನಾಗಿ ವೈವಸ್ವತ ಮನ್ವಂತರದಲ್ಲಿ ಜನಿಸಿದ. ಅಂದ್ರೆ ತನ್ನ ಅಣ್ಣನಾದ ಇಂದ್ರನಿಗೆ ಸಹಾಯ ಮಾಡ್ಲಿಕ್ಕೆ ಅವನು ಉಪೇಂದ್ರನಾಗಿ, ಪ್ರತಿ ಮನ್ವಂತರದಲ್ಲಿಯೂ ನಿಮಗೆ ಉಪೇಂದ್ರನ ಜನನ ಇದೆ. ಈ ಉರುಕ್ರಮನೇ ವಾಮನ, ಇವನು ಕೊನೆಯವನು. ಇಲ್ಲೇನಾಗತ್ತೆ ಅಂತಂದ್ರೆ, ನಾನು ಹಾಗೆ ಹೇಳಿದ್ದೆ, ಹಿಂದಿನ ಕಾಲದಲ್ಲಿ 3 ಬಾರಿ ಯಜ್ಞ ಮಾಡ್ತಿದ್ರು, ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ. ಈ 33 ದೇವತೆಗಳು ಅದಕ್ಕೆ ಸಂಬಂಧಪಟ್ಟವರು. ಆದ್ದರಿಂದಾಗಿ ಅಧಿಕ ಮಾಸದಲ್ಲಿ ನಾವು 33 ಅಪೂಪ ದಾನ ಮಾಡೋದು, ಹಣ್ಣು ದಾನ ಮಾಡೋದು. ಯಾಕೆ ಅಂತಂದ್ರೆ ಈ 3 ದೇವತೆಗಳ ಪ್ರತಿಪಾದ್ಯನಾದ ಪುರುಷೋತ್ತಮನಿಗೆ ಅದು ಸಮರ್ಪಣೆ ಅಂತ ಹೇಳಿ ಈ 3 ದೇವತೆಗಳನ್ನು ಇಟ್ಕೊಳ್ತಾರೆ. ಅಂತಂದ್ರೆ ಇದಕ್ಕೆ ಮತ್ತೆ ಒಂದೊಂದು ಅಷ್ಟವಸುಗಳು ಒಂದೊಂದು ಪ್ರಾತಃಸವನಕ್ಕೆ 24 ವರ್ಷ ಆದಾಗ ಒಂದು ಪ್ರಾತಃಸವನ ಮುಗಿಯತ್ತೆ. ಆಮೇಲೆ ಮಾಧ್ಯಾಹ್ನಿಕಕ್ಕೆ 48 ವರ್ಷ ಇದೆ. ಅಂತಂದ್ರೆ ಅದು ವರ್ಷಗಳ ಪರಿಗಣನೆ. ನಾವು ಎಷ್ಟು ಆ ವರ್ಷ ಆ ಒಂದು ವಯಸ್ಸಿನಲ್ಲಿ ಅಷ್ಟು ನಾವು ಯಜ್ಞಯಾಗಾದಿಗಳನ್ನು ಮಾಡ್ತೇವೆ, ಅದಕ್ಕೆ ಸಂಬಂಧಪಟ್ಟದ್ದು. ನಾವು ಅದರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡೋದು ಬೇಡ. ನಿಮಗೊಂದು ಸ್ಥೂಲವಾಗಿ ನಿಮಗೆ ಅದು ಮುಂದೆ ಇಟ್ಟೆ. ಕರೆಕ್ಟ್ ಆಗಿ ನಿಮಗೆ ಅಧಿಕ ಮಾಸ 32 ತಿಂಗಳು 16 ದಿನ ನೋಡಿ. 16 ದಿನದಲ್ಲಿ ಅಧಿಕ ಮಾಸ ಆಗತ್ತೆ. ಇದು 32 ತಿಂಗಳು ಮತ್ತೆ 16 ದಿನ. ಸ್ವಲ್ಪ ಗಳಿಗೆ ಆ ಕಡೆ ಈ ಕಡೆ ಹೆಚ್ಚು ಶೇಷ ಇರುತ್ತೆ, ಅದು ಆಗತ್ತೆ. ಸಾಧನೆಗೆ ಒಳ್ಳೆಯ ಮಾಸ. ಈ ಮಾಸದಲ್ಲಿ ಅನೇಕ ದಾನ ಧರ್ಮಗಳನ್ನು ಹೇಳ್ತಾರೆ. 33 ಹಣ್ಣು ದಾನ ಮಾಡೋದು, ಅಪೂಪ ದಾನ ಮಾಡೋದು, ಏನೇನೋ ದಾನಗಳು, ದಾನ ಧರ್ಮಗಳು ಎಲ್ಲವೂ ಹೇಳ್ತಾರೆ ಅದರಲ್ಲಿ. ಆದರೆ ಮನುಷ್ಯ ತನ್ನ ಕೆಪಾಸಿಟಿಯಲ್ಲಿ ಏನಿದೆ ಅದನ್ನು ಮಾತ್ರ ಮಾಡಬೇಕು, ಅಂದ್ರೆ ಭಗವಂತ ಒಲಿತಾನೆ. ಇಲ್ಲದೆ ಇದ್ದಂತಂದ್ರೆ ಅದೇ ಅಲ್ಲ, ಈಗ ಊಟ ಚೆನ್ನಾಗಿದೆ ಅಂತ ಹೇಳಿ ನಾನು ಹೆಚ್ಚು ಆಹಾರ ಮಾಡಿದೆ ಅಂದ್ರೆ ಹೇಗೆ ಇಂಡೈಜೆಷನ್ ಆಗತ್ತೆ, ಹಾಗೆ ದಾನ ಧರ್ಮದಲ್ಲಿಯೂ ಹಾಗೆ. ನನ್ನ ದೇಹಕ್ಕೆ ನನ್ನ ಯೋಗ್ಯತೆಗೆ ಭಗವಂತ ಎಷ್ಟು ಅದನ್ನು ಒದಗಿಸಿ ಕೊಟ್ಟಿರೋ ಅಷ್ಟೇ ಮಾಡಬೇಕು. ನಾನು ಎಲ್ಲಾ ಮಾಡ್ತೀನಿ, ದಿನವೂ ನಾನು 33 ಬಾರಿ ವಿಷ್ಣು ಸಹಸ್ರನಾಮ, 33 ಬಾರಿ ವಾಯುಸ್ತುತಿ, 33 ಶ್ರೀ ಸೂಕ್ತ ಹೋಗ್ತೀನಿ ಅಂದ್ರೆ ಆಗಲ್ಲ, ಈಗಿನ ಸಮಯದಲ್ಲಿ ಹಾಗಲ್ಲ. ಆದ್ದರಿಂದಾಗಿ ನಮ್ಮ ಯೋಗ್ಯತೆ ಪ್ರಕಾರ ಎಷ್ಟು ಆಗತ್ತೆ ಅಷ್ಟು ನಾವು ಪುರುಷೋತ್ತಮ ಮಾಸದಲ್ಲಿ ಮಾಡಬೇಕು. ಅಂತಂದ್ರೆ ಪ್ರತಿ 32 ತಿಂಗಳು ವೇಟ್ ಮಾಡಬೇಕು. ಆಯ್ತು, ಇನ್ನೇನು ಎಲ್ಲ ಮುಗಿದು ಹೋಗ್ಬಿಟ್ಟಿದೆ, ಈ ಬಾರಿ ಅಧಿಕ ಮಾಸದಲ್ಲಿ ನಾವು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೂ 5 ದಿನ ಉಳಿದಿದೆ. 5 ದಿನದಲ್ಲಿ ಅನೇಕ ಸಾಧನೆಗಳನ್ನು ಮಾಡಬಹುದು. ಎಷ್ಟು ನಮ್ಮ ಯೋಗ್ಯತೆ ಭಗವಂತ ಕೊಟ್ಟಿದ್ದಾನೆ ಅಷ್ಟರಲ್ಲಿ ನಾವು ಯಾವತ್ ಶಕ್ತಿ ಗುರು ಹಿರಿಯರ ಅನುಗ್ರಹದಿಂದ ಆ ಪುರುಷೋತ್ತಮ ಮಾಸ ಅದರಲ್ಲಿ ನಾವು ಈ ಅಧಿಕ ಮಾಸದಲ್ಲಿ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ಮಹಾಭಾರತಕ್ಕೆ ಪ್ರವೇಶ ಮಾಡುತ್ತೇನೆ. ಮಹಾಭಾರತದ ಬಗ್ಗೆ ಮಹಾಭಾರತದಲ್ಲಿ ಒಂದು ಶಾಸ್ತ್ರಕಾರರು ಮಾತ್ರ ಹೇಳಿದ, ವ್ಯಾಸರೇ ಒಂದು ಮಾತು ಹೇಳ್ತಾರೆ. ಅಂತಂದ್ರೆ ಮಹಾಭಾರತ ಏನಂತಂದ್ರೆ ಇದು ಬಹಳ ದೊಡ್ಡ ಚಿಂತನೆಯ ಸಾಗರ. ಇದರಲ್ಲಿ ಏನು ಎರಡನೇ ಮಾತಿಲ್ಲ. ಸಮಗ್ರ ವಿಷಯಗಳನ್ನು ವ್ಯಾಸರು ಒಂದು ಕೈಪಿಡಿಯ ರೂಪದಲ್ಲಿ ನಮ್ಮ ಮುಂದೆ ಕೊಟ್ಟರು. ಕೈಪಿಡಿ ಅಂತಂದ್ರೆ ಒಂದು ಹ್ಯಾಂಡ್ ಬುಕ್. ಅಂತಂದ್ರೆ ಮಹಾಭಾರತ ತುಂಬಾ ವಿಶಾಲವಾಗಿದೆ. ಆಮೇಲೆ ಅತ್ಯಂತ ಗೂಢಾರ್ಥಗಳು ಅದರಲ್ಲಿದೆ. ಅದಕ್ಕೆ ಹೇಳ್ತಾರೆ ಎಕ್ಸ್ಟ್ರೀಮ್ಲಿ ಡೀಪ್ ಅಂಡ್ ಲೇಯರ್ ಟೆಕ್ಸ್ಟ್ ಅಂತ. ಅದು ಲೇಯರ್ ಟೆಕ್ಸ್ಟ್. ಮಹಾಭಾರತ ಕೇವಲ ಅಣ್ಣ ತಮ್ಮಂದಿರ ಜಗಳ ಹಾಗೆ ಅಂತ ತಿಳ್ಕೋಬೇಡಿ. ಅದರಲ್ಲಿ ಅನೇಕ ತಿರುಳುಗಳು ತುಂಬಾ ಇದೆ ಮಹಾಭಾರತದಲ್ಲಿ. ಆ ಎಲ್ಲಾ ತಿರುಳುಗಳನ್ನು ನಾವು ನೋಡ್ತಾ ಅದಕ್ಕೆ ಒಂದು ಜನ್ಮ ಸಾಲಲ್ಲ, ಅದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು. ಭಗವಂತನೇ ಒಂದು ಕಡೆ ಹೇಳ್ತಾನೆ, ಮಹಾಭಾರತ ನನಗೆ ಬಿಟ್ಟು ಬೇರೆ ಇನ್ಯಾರಿಗೂ ಅರ್ಥ ಆಗಲ್ಲ, ಯಾಕೆಂದ್ರೆ ಅವನೇ ರಚನೆ ಮಾಡಿದ್ದದು. ಲಕ್ಷ್ಮಿಗೂ ಕೂಡ ಪೂರ್ತಿ ಮಹಾಭಾರತ ಅರ್ಥ ಆಗಿಲ್ಲ ಇನ್ನೂವರೆಗೂ. ನಮ್ದು ಪಾಡು ಬಿಟ್ಬಿಡಿ, ವಿ ಆರ್ ಲೀಸ್ಟ್ ಬಾದರ್ಡ್ ಇನ್ ದಿಸ್ ಇದರಲ್ಲಿ. ಅದಕ್ಕೆ ಮಹಾಭಾರತಕ್ಕೆ ಒಂದು ಹೇಳಿದ್ರು, ಮಹತತ್ತ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಚತೆ ಅಂತ ಹೇಳಿದ್ರು. ಏನ್ ಮಾಡಿದ್ರು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಶಾಸ್ತ್ರಕಾರರು ಮಹಾಭಾರತವನ್ನು ಒಂದು ತಕ್ಕಡಿ, ವೇಯಿಂಗ್ ಮಷೀನ್ ಅಂತಂದ್ರೆ ಲಿಟ್ರಲಿ ವೇಯಿಂಗ್ ಮಷೀನ್ ಅಲ್ಲ, ಜ್ಞಾನದ ತಕ್ಕಡಿಯಲ್ಲಿ ಹಾಕಿ ತೂಗಿದ್ರು. ಎಲ್ಲಾ ಶಾಸ್ತ್ರಗಳು ಒಂದು ಕಡೆ ಇಟ್ರಂತೆ, ಮಹಾಭಾರತ ಒಂದು ಕಡೆ ಇಟ್ರು. ಆದ್ರೂ ಕೂಡ ಮಹಾಭಾರತಕ್ಕೆ ಸರಿಸಾಟಿಯಾದ ಯಾವುದೂ ಬರಲಿಲ್ಲ ಅಂತ. ಅದಕ್ಕೆ ಮಹಾಭಾರತಕ್ಕೆ ಪಂಚಮ ವೇದ ಅಂತಾನೆ ಹೇಳ್ತಾರೆ.
ಮಹಾಭಾರತದಲ್ಲೇ ವ್ಯಾಸರು ಹೇಳ್ತಾರೆ, ಯಾರು ವೇದ ಅಧ್ಯಯನ ಅವ್ರು ಯಾರೂ ಮಾಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಸ್ತ್ರೀ ಶೂದ್ರರೂ ಕೂಡ ಮಹಾಭಾರತವನ್ನು ಓದಬಹುದು ಅಂತ ವ್ಯಾಸರೇ ಹೇಳ್ತಾರೆ. ಹೀಗಾಗಿ ಇದು ಸಾರ್ವಕಾಲಿಕ ಸರ್ವ ಜನಾಂಗಕ್ಕೆ ಇದು ಒಂದು ವ್ಯಾಸರು ಕೊಟ್ಟಿದ್ದು. ಹೆಣ್ಮಕ್ಳು ಓದಬಾರ್ದು ಮಹಾಭಾರತ, ವಿಷ್ಣು ಸಹಸ್ರನಾಮ ಅನ್ನಬಾರ್ದು ಅಂತ ಅದು ತುಂಬಾ ಡಿಬೇಟ್ ಇದೆ, ನಾನು ಅದಕ್ಕೆ ಹೋಗಲ್ಲ. ಆದರೆ ವ್ಯಾಸರ ಮಾತು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ವಿರಾಟ್ ಪರ್ವ ಒಳಕ್ಕೆ ನಾವು ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಮುಂದೆ ಒಂದು ಸಣ್ಣ 18 ಪರ್ವಗಳದ ಒಂದು ಸ್ಥೂಲ ಚಿತ್ರನ ನಿಮ್ಮ ಮುಂದೆ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಅದನ್ನು ಮಹಾಭಾರತದಲ್ಲೇ ವ್ಯಾಸರು ಒಂದು ಕಡೆ ಹೇಳ್ತಾರೆ, ಇದರಲ್ಲಿ 100 ಗಂಟುಗಳಿದೆ ಅಂತ. 100 ಗಂಟುಗಳು ಅಂತಂದ್ರೆ ನಾನು ವೆನ್ ಐ ಆಮ್ ಕ್ಲೈಂಬಿಂಗ್ ದ ಮೌಂಟ್ ಎವರೆಸ್ಟ್, ನನಗೆ 100 ಗುಡ್ಡಗಳು, ವೇರಿಯಸ್ ಫೋಲ್ಡ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ 18 ಪರ್ವಗಳು ಒಂದು ಮೈಲುಗಲ್ಲಿ, ನಮಗೆ ಒಂದು ಮೈಲ್ ಸ್ಟೋನ್. ಪ್ರತಿಯೊಂದು ನಾವು ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಬೇಕಾದ್ರೆ ನಾವೊಂದು ಮೈಲ್ ಸ್ಟೋನ್ ಅಂತ ಸೆಟ್ ಮಾಡ್ಕೊಂಡಿರ್ತೀವಿ. ಇಷ್ಟು ಮೀಟರ್ ನಾನು ಹತ್ತಬೇಕು, ಇಷ್ಟು ಮೀಟರ್ ನಾನು ಹೋಗ್ಬೇಕು, ಅದು ನಂದು ಮೈ ಪರ್ಸನಲ್ ಬೆಸ್ಟ್ ಆಫ್ ರೆಕಾರ್ಡ್ ಅಂತ ನಾನು ಒಂದು ತೀರ್ಮಾನ ಮಾಡಿರ್ತೇನೆ. ಇದರಲ್ಲಿ ಈ ಮಹಾಭಾರತ ಎನ್ನುವ ಒಂದು ದೊಡ್ಡ ಬೆಟ್ಟವನ್ನು ಹತ್ತಲಿಕ್ಕೆ 18 ಮತ್ತೆ ಬೆಟ್ಟಗಳಿದೆ. ಆ ಬೆಟ್ಟವನ್ನು ದಾಟಿ ನಾವು ಹೋದಾಗ ನಮಗೆ ಭಗವಂತ ಕಾಣಿಸ್ತಾನೆ, ಕೃಷ್ಣ ಕಾಣಿಸ್ತಾನಲ್ಲಿ. ಆ 18 ಬೆಟ್ಟವನ್ನು ದಾಟಿ ನಾವು ಹೋಗಬೇಕು ಅಂತಂದ್ರೆ ಅದು ಮೋಕ್ಷ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಅನಾಲಿಸಿಸ್ ನಲ್ಲಿ ನಾನು ನಿಮ್ಮ ಮುಂದೆ ಈ 18 ಪರ್ವಗಳ ಬಗ್ಗೆ, ಒಂದೊಂದು ಪರ್ವಕ್ಕೆ ಏನು ಅಂದ್ರೆ ಒನ್ ಲೈನರ್ ಏನೇನು ಅರ್ಥ ಆಗಬಹುದು ಅಥವಾ ನಾವು ಏನು ಊಹೆ ಮಾಡಿಕೊಂಡು ಇದನ್ನ ಮಾಡಬಹುದು ಅನ್ಲಿಕ್ಕೆ ನಾನು ನಿಮ್ಮ ಮುಂದೆ ಅದನ್ನ ಪ್ರಯತ್ನವನ್ನು ಮಾಡ್ತೇನೆ. ಆಮೇಲೆ ಇನ್ನೊಂದು ತುಂಬಾ ಒಂದು ಸಂಗತಿ ಮಹಾಭಾರತಕ್ಕೆ ಏನಂತಂದ್ರೆ, ಹೌ ಟು ಇಂಟರ್ಪ್ರಿಟ್ ಮಹಾಭಾರತ. ಆಯ್ತು, ನಿಮ್ಮ ಮಹಾಭಾರತ ವಾಲ್ಯೂಮ್ ಆಯ್ತು, ಫ್ಯಾದಮ್ಲೆಸ್ ಆಯ್ತು, ತುಂಬಾ ದೊಡ್ಡದಾಗಿದೆ, ನಾಲೆಜ್ ಅಲ್ಲಿ ಎಲ್ಲ ಇದೆ. ವಾಟ್ ಈಸ್ ದೇರ್ ಇನ್ ಮಹಾಭಾರತ, ದಟ್ ಈಸ್ ದೇರ್ ಔಟ್ಸೈಡ್. ವಾಟ್ ಈಸ್ ನಾಟ್ ದೇರ್ ಇನ್ ಮಹಾಭಾರತ, ದಟ್ ಈಸ್ ನಾಟ್ ದೇರ್ ಇನ್ ದ ವರ್ಲ್ಡ್ ಆರ್ ಇನ್ ದ ಯೂನಿವರ್ಸ್. ಹಾಗೆ ಆ ಒಂದು ನಿಟ್ಟಿನಲ್ಲಿ ನಾವು ಮಹಾಭಾರತದ ಇಂಟರ್ಪ್ರಿಟೇಷನ್ ಹೇಗೆ ಮಾಡಬೇಕು, ಆಚಾರ್ಯ ಮಧ್ವರು ಮಹಾಭಾರತ ಇಂಟರ್ಪ್ರಿಟೇಷನ್ ಹೇಗೆ ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. 3 ways ಆಫ್ ಇಂಟರ್ಪ್ರಿಟಿಂಗ್ ಮಹಾಭಾರತ. ಒಂದು, ಮಹಾಭಾರತ ಒಂದು ಐತಿಹಾಸಿಕ ಇತಿಹಾಸ, ಅಂದ್ರೆ ಕುರುವಂಶ, ಪಾಂಡವ ವಂಶ, ಅದನ್ನ ಒಂದು ಇತಿಹಾಸ ಪೂರ್ಣದಲ್ಲಿ ನಾವು ನೋಡೋದು. ಒಂದು ಇತಿಹಾಸ ಆಯ್ತು, ಒಂದು ಮನಃಶಾಸ್ತ್ರ, ಒಂದು ತತ್ವಶಾಸ್ತ್ರ, ಫಿಲಾಸಫಿ ಅಂಡ್ ಸೈಕಾಲಜಿ. ಇಂಡಿಯನ್ ಫಿಲಾಸಫಿ ಆಯ್ತು, ಇಂಡಿಯನ್ ತತ್ವ, ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಸೈಕಾಲಜಿ ಅಂಡ್ ಫಿಲಾಸಫಿ ಆಲ್ವೇಸ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇಲ್ಲ ಅಂತಂದ್ರೆ ಅದು ನಮಗೆ ಫಿಲಾಸಫಿನೂ ಅರ್ಥ ಆಗಲ್ಲ, ಸೈಕಾಲಜಿನೂ ಅರ್ಥ ಆಗಲ್ಲ. ನಮ್ಮ ಭಾರತೀಯ ತತ್ವಶಾಸ್ತ್ರದ ಕ್ರೀಮೆ ಅದು. ಆ ಒಂದು ನಿಟ್ಟಿನಲ್ಲಿ ನಾನು ಮಹಾಭಾರತವನ್ನು 3 ಮಜಲಿನಲ್ಲಿ ನೋಡುತ್ತೇನೆ. ಒಂದು ಐತಿಹಾಸಿಕ ಮಜಲು, ಅಲ್ಲಿ ನಾನು ಕೇವಲ ಇತಿಹಾಸದ ಬಗ್ಗೆ ನಾನು ಅವಲೋಕನ ಮಾಡ್ತೇನೆ. ಕುರುವಂಶ, ಪಾಂಡವ ವಂಶ, ಅಣ್ಣ ತಮ್ಮಂದಿರು, ಅವರ ಅಣ್ಣ ತಮ್ಮಂದಿರ ಜಗಳಗಳು ಏನೇನಿದೆ, ಸಾಂಸಾರಿಕ ಆಗಿನ ಒಂದು ಮಹಾಭಾರತದಲ್ಲಿ ಸೊಸೈಟಿ ಹೇಗಿತ್ತು, ಅದು ಎಲ್ಲವೂ ಕೂಡ ನಾನು ಐತಿಹಾಸಿಕ ನಿಟ್ಟಿನಲ್ಲಿ ಹಾಗೆ ನೋಡ್ತೀನಿ. ಮನಃಶಾಸ್ತ್ರ, ಸೈಕಾಲಜಿ, ಭಗವದ್ಗೀತೆಯಂತ ದೊಡ್ಡ ಸೈಕೋಥೆರಪಿ ಮ್ಯಾನ್ಯುವಲ್ ಅಥವಾ ಸೈಕೋಥೆರಪಿ ಟ್ರೀಟ್ಮೆಂಟ್ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಇನ್ನು ಹಿಂದೆ ಆಗಿಲ್ಲ, ಮುಂದೆ ಬರಲ್ಲ. ಅದು ಮನಃಶಾಸ್ತ್ರೀಯ ರೀತಿಯಲ್ಲಿ ಮಹಾಭಾರತವನ್ನು ನೋಡುವುದು. ಮತ್ತೆ ತತ್ವಶಾಸ್ತ್ರ, ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವಿಷ್ಣು ಸಹಸ್ರನಾಮ ಏನಾಯ್ತು ಅಂತಂದ್ರೆ, ಮಹಾಭಾರತ, ಅದಕ್ಕೆ ಹೋಗ್ತೀನಿ. ದ ಟ್ರೂ ಪೀಕ್ ಆಫ್ ಮಹಾಭಾರತ ಈಸ್ ನಾಟ್ ದ ವಿಕ್ಟ್ರಿ ಇನ್ ವಾರ್, but the realization of dharma and attaining the moksha and the complete submitting myself to the devotion of Lord. ಇದು ಮುಖ್ಯವಾದಂತ ನಿಟ್ಟಿನಲ್ಲಿ ನಾವು ಮಹಾಭಾರತವನ್ನು ನೋಡಬೇಕು. ಒಟ್ಟು ಮಹಾಭಾರತದಲ್ಲಿ 18 ಪರ್ವಗಳು, ಅದರಲ್ಲಿ 100 ಉಪಪರ್ವಗಳಿದೆ. ನಿಮಗೊಂದು ಸ್ಥೂಲ ಚಿತ್ರ ಕೊಡ್ತೇನೆ ನಾನು. ಏನಪ್ಪಾ ಇದು ಅಂತಂದ್ರೆ, ವಿರಾಟ್ ಪರ್ವ 4ನೇ ಪರ್ವ, ಅದಕ್ಕಿಂತ ಮುಂಚೆ ಆದಿಪರ್ವ, ವನಪರ್ವ, ಸಭಾಪರ್ವ. ಆದಿಪರ್ವದಲ್ಲಿ ನಿಮಗೆ 19 ಉಪಪರ್ವಗಳಿದೆ, ಅಧ್ಯಾಯಗಳಂತ ಅನ್ಕೊಳ್ಳಿ. ಆಮೇಲೆ ವನಪರ್ವದಲ್ಲಿ 21 ಉಪಪರ್ವಗಳಿದೆ, ಸಭಾಪರ್ವದಲ್ಲಿ 8.
ಇನ್ನು ಎಷ್ಟು ಉಳಿತು? 48 ಆಯ್ತು. ಇನ್ನ 52 ಪರ್ವಗಳು ಉಳಿತು. ಅದರಲ್ಲಿ 2 ಪರ್ವಗಳು ಹರಿವಂಶಕ್ಕೆ ಸಂಬಂಧಪಟ್ಟಿದ್ದು. ಇನ್ನ ಮಿಕ್ಕಿದ್ದು 50 ಪರ್ವಗಳು ನಿಮಗೆ ಇದಕ್ಕೆ ಸಂಬಂಧಪಟ್ಟಿದ್ದು. ಪೂರ್ಣ ಪ್ರಮಾಣದಲ್ಲಿ ನಾವು ಅದು ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಪರ್ವಗಳು. ತುಂಬಾ ವಿಶಾಲವಾಗಿದೆ ಮಹಾಭಾರತ. ಮಹಾಭಾರತದಲ್ಲಿ ಒಟ್ಟು 1,00,000 ಶ್ಲೋಕಗಳಿದೆ. 1,00,000 ಶ್ಲೋಕಗಳು ಅಂತಂದ್ರೆ ಒಂದು ಶ್ಲೋಕದಲ್ಲಿ 32 ಅಕ್ಷರ ಅಂತಂದ್ರೆ ಒಂದು ಬಾರಿ ಮಹಾಭಾರತ ಒಂದು ಶ್ಲೋಕವನ್ನು ನಾವು ಅವಲೋಕನ ಮಾಡಿ ಓದಿ ಅದನ್ನು ಜೀರ್ಣ ಮಾಡಿಕೊಂಡರೆ ಆಯ್ತು. ಜೀರ್ಣದ ಪ್ರಶ್ನೆ ಮತ್ತೆ ಬರ್ತೀನಿ. ಓದಿದರೆ 32 ಲಕ್ಷ ಬಾರಿ ದೇವರ ನಾಮಸ್ಮರಣೆ ಮಾಡಿದ ಪುಣ್ಯದ ಫಲ ಸಿಗತ್ತೆ. ಯಾಕೆ ಅಂತಂದ್ರೆ ಒಟ್ಟಿನಲ್ಲಿ ಮಹಾಭಾರತದಲ್ಲಿ 1,00,000 ಶ್ಲೋಕ. ಆ 1,00,000 ಶ್ಲೋಕದಲ್ಲಿ 32 ಅಕ್ಷರಗಳು. 1,00,000 × 32 ಮಾಡಿದಾಗ ನಮಗೆ 32 ಲಕ್ಷ ಬರುತ್ತೆ. 32 ಲಕ್ಷ ದೇವರ ನಾಮ ಮಾಡಿದಷ್ಟು ಪುಣ್ಯ ಬರುತ್ತೆ. ಆಯ್ತು ಸ್ವಾಮಿ, ತುಂಬಾ ದೊಡ್ಡದಾಯ್ತು ನಿಮ್ಮ ಮಹಾಭಾರತ, ಅಷ್ಟೆಲ್ಲ ನಮಗೆ ಪುರುಸೋತಿಲ್ಲ, ಓದ್ಲಿಕ್ಕೆ ಟೈಮ್ ಇಲ್ಲ. ಅದಕ್ಕೆ ವ್ಯಾಸರು ಏನ್ ಮಾಡಿದ್ರು? ವ್ಯಾಸರಿಗೆ ಗೊತ್ತಿತ್ತು ಮುಂದಿನ ಜನಾಂಗ ಈ ಒಂದು ರಗಳೆ, ಈ ಒಂದು ಖ್ಯಾತೆ ತೆಗಿತಾರೆ ಅಂತ ವ್ಯಾಸರಿಗೆ ಗೊತ್ತಿತ್ತು. ಆಯ್ತು, ನೀವು ಹಾಳಾಗೋಗಿ ಅಂತ ಹೇಳಿ ವ್ಯಾಸರು ಆಯ್ತು, ನಿಮಗೆ 1,00,000 ಓದ್ಲಿಕ್ಕೆ ಆಗಲ್ಲ, ಭಗವದ್ಗೀತೆ ಆದ್ರೂ ಓದಿ. 700 ಚಿಲ್ಲರೆ ಶ್ಲೋಕಗಳಿದೆ, ಅದನ್ನೂ ಓದಕ್ಕಾಗಲ್ಲ ಸ್ವಾಮಿ ನಮಗಂತಂದ್ರು. ಆಯ್ತು, ಅದನ್ನೂ ಓದ್ಲಿಕ್ಕೆ ಆಗಲ್ಲ, ವಿಷ್ಣು ಸಹಸ್ರನಾಮ ಆದ್ರೂ ಹೇಳ್ತಿರತ್ತಾನೆ, 15 ನಿಮಿಷದಲ್ಲಿ ವಿಷ್ಣು ಸಹಸ್ರನಾಮ ಹೇಳಬಹುದು. ಆಯ್ತು ಅಲ್ಲ ಸ್ವಾಮಿ, ವಿಷ್ಣು ಸಹಸ್ರನಾಮಕ್ಕೆ ಅದರಲ್ಲಿ ಬರೀ 1000 ನಾಮ ಮಾತ್ರ ಇದೆ, ಅದ್ ಹೆಂಗೆ ಕ್ವಿಂಟೆಸೆನ್ಸ್ ಆಫ್ ಮಹಾಭಾರತ ಆರ್ ಕ್ಯಾಪ್ಸೂಲ್ ಆಫ್ ಮಹಾಭಾರತ ಆರ್ ಎಸೆನ್ಸ್ ಆಫ್ ಮಹಾಭಾರತ ಆಗತ್ತೆ ಅಂತಂದ್ರೆ ವ್ಯಾಸರ ಹೇಳ್ತಾರೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಜೀಯತೆ. ವೇದ, ಪುರಾಣ, ಮಹಾಭಾರತ, ರಾಮಾಯಣ ಎಲ್ಲವನ್ನು ತಗೊಳ್ಳಿ, ಅದರಲ್ಲಿ ಎಲ್ಲ ಕಡೆಯೂ ಭಗವಂತನ ಗುಣಗಾನವೇ ಇರುವುದು. ಅದಾದ್ರೂ ಮಾಡಿ ಅಂತ ಕೊನೆಗೆ ವ್ಯಾಸರು ಹೀಗೆ ಮಹಾಭಾರತವನ್ನು ಓದ್ಲಿಕ್ಕೆ ಹೀಗೆ ನಾವು ನಮಗೆ ಅವರು ಹಾಕಿಕೊಟ್ರು, ಪರಿಪಾಠ ಹಾಕಿಕೊಟ್ರು, ಹೇಗೆ ಮಹಾಭಾರತವನ್ನು ಓದಬೇಕು, ಹೇಗೆ ಮಹಾಭಾರತವನ್ನು ಇಂಟರ್ಪ್ರಿಟ್ ಮಾಡಬೇಕು. ಆಮೇಲೆ ಕೊನೆಯದಾಗಿ ನಿಮಗೆ ಈಗ ಪ್ರಶ್ನೆ ಬರಬಹುದು, ಅಲ್ಲ ಏನ್ ಸ್ವಾಮಿ ನೀವು ಮೊದಲು 3 ಪರ್ವವನ್ನು ಎಗರಿಸೇ ಬಿಟ್ರಿ, ಡೈರೆಕ್ಟ್ ಆಗಿ 4ನೇ ಪರ್ವಕ್ಕೆ ಬಂದ್ರಲ್ಲ ಅಂತ ಕೇಳಿದ್ರೆ, ಮಹಾಭಾರತದಲ್ಲೇ ವ್ಯಾಸರು ಒಂದು ಮಾತು ಹೇಳ್ತಾರೆ. ಮಹಾಭಾರತದ ಸಾರವತ್ತಾದಂತಹ ಪರ್ವಗಳು ಯಾವುದು ಅಂತ ಕೇಳಿದರೆ ಎಲ್ಲ ಪರ್ವವೂ 18 ಪರ್ವಗಳು ಸಾರವತ್ವಾದದ್ದೇ. ಎಲ್ಲ ಪರ್ವದಲ್ಲಿಯೂ ಭಗವಂತನ ಗುಣಗಾನವೇ ಮಾಡುತ್ತೆ. ಪರ್ವಗಳಲ್ಲಿ ಭಗವಂತನ ಗುಣಗಾನ, ಭಕ್ತರ ಕೀರ್ತಿ ಅದೇ ಹೇಳುತ್ತೆ 18 ಪರ್ವದಲ್ಲಿ. ಆದರೆ ವ್ಯಾಸರೇ ಹೇಳ್ತಾರೆ, ವಿರಾಟ್ ಉದ್ಯೋಗ ಸಾರವಾನ್ ಅಂತ ಹೇಳ್ತಾರೆ. ವಿರಾಟ್ ಪರ್ವ ಮತ್ತೆ ಉದ್ಯೋಗ ಪರ್ವ ಅದು ಸಾರವತ್ತಾದಂತಹ ಪರ್ವ, ನಾವು ಪಾರಾಯಣ ಮಾಡಲಿಕ್ಕೆ ಇಟ್ಟುಕೊಂಡಿದ್ದು. ಇವು 2 ಪರ್ವ ಪಾರಾಯಣ ಮಾಡಿದ್ರು ಸಂಪೂರ್ಣ ಮಹಾಭಾರತ ಪಾರಾಯಣ ಮಾಡಿದಷ್ಟು ಪುಣ್ಯ ಬರುತ್ತೆ. ನಾನು ಈಗ ನಿಮ್ಮ ಮುಂದೆ ವಿರಾಟ್ ಪರ್ವ ಹೋಗೋಕ್ಕಿಂತ ಮುಂಚೆ ನಾನು ಮಹಾಭಾರತ ಆಸ್ ಅ ಮೌಂಟೇನ್ ಕ್ಲೈಂಬ್ ಆರ್ ಕ್ಲೈಂಬಿಂಗ್ ದ ಮೌಂಟ್ ಎವರೆಸ್ಟ್ ಅಂತ ಏನ್ ಹೇಳಿದ್ದೆಲ್ಲ, ಅದೊಂಚೂರು ಚಿಕ್ಕ ಅನಾಲಿಸಿಸ್ ನಿಮ್ಮ ಮುಂದೆ ಇಡ್ತೀನಿ. ಮೊದಲೇದ್ದು ಆದಿಪರ್ವ, ಜರ್ನಿ ಶುರುವಾಗತ್ತೆ. ಒಬ್ಬ ಸಾಧಕ ಇಲ್ಲಿ ಒಂದು ಮೌಂಟ್ ಎವರೆಸ್ಟ್ ಅಂತಂದ್ರೆ ನಮ್ಮ ಅಧ್ಯಾತ್ಮದ ಸಾಧನೆ ಅಂತ ಇಡ್ಕೊಳ್ಳಿ. ಅಧ್ಯಾತ್ಮದ ಸಾಧನೆ ಮೌಂಟ್ ಎವರೆಸ್ಟು, ಮಹಾಭಾರತವೇ ಮೌಂಟ್ ಎವರೆಸ್ಟು. ಅದನ್ನ ನಾನು ಹತ್ತಲಿಕ್ಕೆ ಹೋದಾಗ ಮೊದಲನೇದ್ದು ನನಗೆ ಪರ್ವ ಆದಿಪರ್ವ, ಅಲ್ಲಿ ನನ್ನ ಜರ್ನಿ ಶುರು ಆಗತ್ತೆ. ಅಂತಂದ್ರೆ ನಾನು ಮೌಂಟೇನ್ ಬೇಸ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಬೆಟ್ಟ ಹತ್ತಬೇಕು ಅಂತ. ಆಮೇಲೆ ಸಭಾಪರ್ವ, ದಟ್ ಈಸ್ ಮೈ ಫಸ್ಟ್ ಅಸೆಂಟ್. ಇಲ್ಲಿ ಸಭಾಪರ್ವದ ಒಂದು ಸಾಧಕ ಏನ್ ಮಾಡ್ತಾನಂತಂದ್ರೆ, ಅವನಿಗೆ ಎಲ್ಲ ಒಂದು ನೋಡ್ಕೋತಾನೆ, ಎಷ್ಟು ಎಲಿವೇಶನ್ ಇದೆ, ಅವನ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ, ನಾನು ಎಷ್ಟು ಹತ್ತಬಹುದು, ನನ್ನ ಯೋಗ್ಯತೆ ಎಷ್ಟಿದೆ ಅಂತ ಅವನು ಅಳಿಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಒಂದೊಂದು ಪರ್ವ ಒಂದೊಂದಕ್ಕೆ ನಾವು ಸಮನ್ವಯ ಮಾಡ್ತಾ ಹೋದಾಗ ನಮಗೆ 18 ಬೇಲಿಗಳು ಮೋಕ್ಷಕ್ಕೆ ಸಾಗಲಿಕ್ಕೆ ಇವು 18 ಬೇಲಿಗಳು ಏನು ಕಳಿಸಿಕೊಂಡು ಹೋಗಬೇಕಲ್ಲ, ಅದು ಮಹಾಭಾರತದಲ್ಲಿ ಬರುತ್ತೆ. ಆಮೇಲೆ 3ನೇ ಪರ್ವ ವನಪರ್ವ. ನಿಮಗೆ ವನಪರ್ವ ಅಂತಂದ್ರೆ ನಿಮಗೆ ಏನು ಬೆಟ್ಟ ಹತ್ತಬೇಕಾದ್ರೆ ಅನೇಕ ಕಷ್ಟಗಳು ಬರುತ್ತೆ, ಎಕ್ಸೈಲ್, ಹಾರ್ಡ್ಶಿಪ್ಸ್ ಎಲ್ಲವೂ ಬರುತ್ತೆ. ಅದರಲ್ಲಿ ಸಾಧಕ ಏನ್ ಮಾಡ್ತಾನೆ, ಕ್ಲೈಂಬಿಂಗ್ ಮಾಡೋನು, ಅವನು ಅಲ್ಲಿ ಸಾಧಕನಿಗೆ ಚಾಲೆಂಜಸ್ ಮತ್ತೆ ಅವನ ಎಂಡ್ಯೂರೆನ್ಸ್ ಟೆಸ್ಟ್ ಆಗತ್ತೆ. ಅಲ್ಲಿ
ಎಷ್ಟು ಅವನ ಮನಸ್ಸು ದೇಹ ಎಷ್ಟು ಗಟ್ಟಿಯಾಗಿದೆ, ಅದನ್ನು ಅವನು ಪೂರ್ಣ ಪ್ರಮಾಣದಲ್ಲಿ ಅದು ಮೂರನೇ ಪರ್ವದಲ್ಲಿ ನಮಗೆ ಗೊತ್ತಾಗತ್ತೆ. 4ನೇ ಪರ್ವ ವಿರಾಟ್ ಪರ್ವ. ಇದು ಮಾತ್ರ ಮುಖ್ಯವಾಗುತ್ತೆ. ನಾನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ ಇದನ್ನ. ಕ್ಲೈಂಬರ್ ಪ್ಲಾನಿಂಗ್ ಟು ಅಡ್ವಾನ್ಸ್ ಹಿಸ್ ಜರ್ನಿ ಇನ್ ಕ್ಲೈಂಬಿಂಗ್ ದಿ ಮೌಂಟ್ ಎವರೆಸ್ಟ್. ಇದು 4ನೇ ಅವನ ಸ್ಟೇಜ್, ಸಾಧನೆಯ ಸ್ಟೇಜ್ದಲ್ಲಿ ಸಾಧಕ ಏನ್ ಮಾಡ್ತಾನಂತಂದ್ರೆ, ಸಾಧಕನಿಗೆ ಇನ್ಕಾಗ್ನಿಟಿವ್ ಆಗಿರೋದು, ತನ್ನ ಸಾಧನೆ ಮಾಡೋದು 4 ಜನರಿಗೆ ಗೊತ್ತಾಗಬಾರದು. ಅದು ಸಾಧನೆ ಮಾಡಿಕೊಂಡು ಮತ್ತೆ ಆ ಬೆಟ್ಟವನ್ನು ಏನು ಹತ್ಲಿಕ್ಕೆ ಹೋಗ್ತಾನಲ್ಲ, ಅದು 4ನೇ ಪರ್ವ ನಮಗೆ ಗೊತ್ತು ಮಾಡುತ್ತೆ. ಅಂತಂದ್ರೆ ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್ ಬೇರೆಯವ್ರ ಮುಂದೆ ನಾವು ಎಕ್ಸ್ಪೋಸ್ ಆಗದೆ ನಮ್ಮ ಸಾಧನೆ ನಾವು ಮಾಡ್ತಾ ಕೂತ್ಕೋಬಹುದು. ನಾನು ಇವತ್ತು 108 ಬಾರಿ ರಾಯರ ಅಷ್ಟೋತ್ತರ ಮಾಡಿದೆ ಅಂತ ಹೇಳ್ಕೊಂಡು ನಾನು ಡಂಗುರ ಸಾರ್ಕೊಂಡು ಹೋಗಬಾರ್ದು, ನಾನು ಇಷ್ಟು ಮಾಡಿದೆ ಅಂತ. ಅದು ಹಾಗಲ್ಲ. ನಿನ್ನ ಸಾಧನೆಯ ಸೀಕ್ರೆಟ್ ಅನ್ನು ನೀನೇ ಇಟ್ಟುಕೋ. ಆಗ ನಿನ್ನ ಸಾಧನೆಗೆ ಮತ್ತೆ ಮುಂದಿನ ಒಂದು ಮಾರ್ಗ ಸುಲಲಿತವಾಗತ್ತೆ ಅಂತ 4ನೇ ಪರ್ವದಲ್ಲಿ ನಾವು ನೋಡಬಹುದು. 5ನೇದ್ದು ಉದ್ಯೋಗ ಪರ್ವ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಸ್ಟ್ರಾಟಜಿ ಮಾಡ್ತಾನೆ, ನನ್ನ ಸಾಧನೆ ಹೇಗಿರ್ಬೇಕು. ಇನ್ನ ಆಯ್ತು, ನಾನು ಈಗ ಏಕಾದಶಿ ನಿಶ್ಚಕ್ರ ಮಾಡ್ಲಿಕ್ಕೆ ಭಗವಂತ ನನಗೆ ಶಕ್ತಿ ಕೊಟ್ಟ, ನಾನು ಏಕಾದಶಿ ನಿಶ್ಚಕ್ರ ಮಾಡ್ತಾ ಮತ್ತೆ ಇನ್ನೇನು ವ್ರತಗಳನ್ನು ನಾನು ಮಾಡಬಲ್ಲೆ, ಹೇಗೆ ನನ್ನ ಇಂದ್ರಿಯಗಳನ್ನು ನಾನು ಕಂಟ್ರೋಲ್ ಇಡಬಲ್ಲೆ, ಅದಕ್ಕೆ ಒಂದು ಸ್ಟ್ರಾಟಜಿ ಮಾಡ್ತಾನೆ. ಇಲ್ಲಿ ಉದ್ಯೋಗ ಪರ್ವದಲ್ಲಿ ನಿಮಗೆ ಸ್ಟ್ರಾಟಜಿಕ್ ನೇಚರ್ ಫಾರ್ ಸಾಧಕ ಗೊತ್ತಾಗಬೇಕಾಗತ್ತೆ. 6ನೇದ್ದು 6ರಿಂದ 10 ಪರ್ವಗಳು ಅಂತಂದ್ರೆ ನಿಮಗೆ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಸೌಪತ್ತಿಕ ಪರ್ವ ಅಂತ ಇದೆ. ಇದು ಏನಂತಂದ್ರೆ, ನೀವು ಬೆಟ್ಟ ಹತ್ತಬೇಕಾದ್ರೆ, ಸಾಧನೆಗಳನ್ನು ಮಾಡಬೇಕಾದ್ರೆ ನಿಮಗೆ ಅನೇಕ ವಿಘ್ನಗಳು ಬರುತ್ತೆ. ಯಾರೋ ಒಬ್ರು ಬರ್ತಾರೆ, ಇನ್ನೂ ಚಿಕ್ಕ ವಯಸ್ಸಿದೆ ಯಾಕೆ ಮಾಡ್ತೀಯಪ್ಪ ಸಾಧನೆ, ಏಕಾದಶಿ ಯಾಕೆ ಉಪವಾಸ ಮಾಡ್ತೀಯ, ದೊಡ್ಡವ್ರು ಮಾಡ್ತಾರೆ, ನೀನ್ ಆರಾಮ್ ತಿಂದು ಮಜಾ ಮಾಡು, ಹೋಟ್ಲಲ್ಲಿ ತಿಂದು ಬಾ, ಏನ್ ಮಾಡ್ತೀಯ ಮಾಡು, ಈಗ ಸಣ್ಣ ವಯಸ್ಸಿನಲ್ಲಿ ಅಂತ ವಿಘ್ನಗಳು ಬರುತ್ತೆ. ಯಾರೋ ಪಾಪ 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾರೆ, 3 ಹೊತ್ತು ಯಾಕೆ ಮಾಡ್ತೀಯ, 1 ಹೊತ್ತು ಮಾಡಿದ್ರೆ ಸಾಕು ಬೆಳಗ್ಗೆ, ಆದ್ರೆ ಮಾಡು, ಇಲ್ಲ ಅಂತಂದ್ರೆ 10 ಗಾಯತ್ರಿ ಎಂದು ಹೋಗು ಅಂತ ಹೇಳ್ತಾರೆ, ಹಂಗೂ ಹೇಳ್ತಾರೆ. ಇವು ಎಲ್ಲ ಚಿಕ್ಕ ವಿಘ್ನಗಳು ನಮಗೆ ಬರುತ್ತೆ. ಆ 10 ಪರ್ವಗಳಲ್ಲಿ ಗೊತ್ತಾಗತ್ತೆ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಸೌಪತ್ತಿಕ ಪರ್ವದಲ್ಲಿ. ಆಮೇಲೆ ಕೊನೆಗೆ 11ನೇ ಪರ್ವ ಸ್ತ್ರೀ ಪರ್ವ. ಸ್ತ್ರೀ ಪರ್ವದಲ್ಲಿ ಏನಪ್ಪಾ ಇದು ಅಂತಂದ್ರೆ, ನೀವು ಬೆಟ್ಟ ಹತ್ತಿ ಒಂದು ಕಡೆ ನೀವು ಒಂದು ಶಿಖರಕ್ಕೆ ಹೋಗಿರ್ತೀರ, ಅಲ್ಲಿ ನಿಂತು ನೀವು ನೋಡ್ತೀರ, ನಿಮ್ಮನ್ನು ನೀವು ನೋಡ್ಕೋಬೇಕು. ನಾನು ಏನು ಅಂತ ನಾನು ತಿಳ್ಕೊಂಡಾಗ ನನಗೆ ಸಾಧನೆ ಆಗತ್ತೆ. ನಾನು ಎಷ್ಟು ಎತ್ತರದಲ್ಲಿ ನಾನು ಬೆಳೆದಿದ್ದೇನೆ, ಇನ್ನು ಎಷ್ಟು ಎತ್ತರ ಬೆಳಿಬೇಕು ಅನ್ನೋದು ಅವನಿಗೆ ಗೊತ್ತಾಗ್ಲಿಕ್ಕೆ ಶುರುವಾಗತ್ತೆ. ಅಂತಂದ್ರೆ ಬೇಸಿಕ್ಲಿ ಇಟ್ ಈಸ್ ಅ ರಿಯಲೈಸೇಷನ್ ಶುರುವಾಗತ್ತೆ ಅಲ್ಲಿ. ಶಾಂತಿ ಪರ್ವ, ಇದು ಸಮಿಟ್. ಇದು ಇಲ್ಲಿ ನಿಮ್ಮ ವಿಸ್ಡಮ್, ನಿಮ್ಮ ಧರ್ಮ ಅಂತಂದ್ರೆ ನಿಮ್ಮ ಹೈಯೆಸ್ಟ್ ಪೀಕ್ ಈಸ್ ಟ್ರೂ ನಾಲೆಜ್. ಜ್ಞಾನ ಮುಖ್ಯ ಆಗಬೇಕು, ಸಾಧನೆಗೆ ಜ್ಞಾನ ಮುಖ್ಯ ಆಗಬೇಕು. ಕೇವಲ ಅಂಧಭಕ್ತಿ ಆಗಬಾರದು. ಭಕ್ತಿ ಮತ್ತೆ ಜ್ಞಾನ 2 ಮೆಟ್ಟಲಗಳಾಗಬಾರದು. ನನ್ನ ಜೀವನದ ಗಾಲಿಗಳಾಗಬೇಕು, 2 ಗಾಲಿಗಳು, ಮೆಟ್ಟಲಾಗಬಾರದು, ಜ್ಞಾನ ಮತ್ತೆ ಭಕ್ತಿ. ಆಮೇಲೆ ಅನುಶಾಸನ ಪರ್ವ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಎಷ್ಟು ನನ್ನ ನಾಲೆಜ್ ಬೆಳೆಯುತ್ತೆ, ಎಷ್ಟು ನನ್ನ ಜ್ಞಾನ ಬೆಳೆಯುತ್ತೆ, ಜ್ಞಾನ ಹೆಚ್ಚು ಬೆಳೆದಾಗ ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತಂದ್ರೆ ನಾನು ಸಾಧನೆಯಲ್ಲಿ ಯೋಗ ಸಾಧನೆಯಲ್ಲಿ ನಾನು 10 ನಿಮಿಷದಲ್ಲಿ ನಾನು ನನ್ನ ಪ್ರಾಣಾಯಾಮದಲ್ಲಿ 10 ನಿಮಿಷ ತನಕ ನಾನು ಭಗವಂತನ ಚಿಂತನೆಯನ್ನು ನನ್ನ ಮನಸ್ಸಿನಲ್ಲಿ ನಾನು ಕೆತ್ತುತ್ತಾ ಇರ್ತೀನಿ, ಪೇಂಟ್ ಮಾಡ್ತಾ ಇರ್ತೀನಿ. ಅದು ಇನ್ನು ಹೆಚ್ಚು ಸಾಧನೆ ಮಾಡ್ತಾ ಹೋಗಬೇಕು. ಭಗವಂತನ ಪಾದದಿಂದ ಭಗವಂತನ ನಖಶಿಖಾಂತ ರೂಪಗಳ ಚಿಂತನೆ ಅವನು ಮಾಡ್ತಾ ಹೋಗಬೇಕು. ಅದು 13ನೇದ್ದು. ಅದರಲ್ಲಿ ಅದು ಅನುಶಾಸನ ಪರ್ವ. ಅದಕ್ಕೆ ನಾನು ಒಂದು ಲಿಂಕ್ ಕೊಟ್ಟೆ ಅಲ್ಲಿ. 14ನೇದ್ದು ಅಶ್ವಮೇಧ ಪರ್ವ. ಇಲ್ಲಿ ಹೌ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಯುವರ್ ವಿಸ್ಡಮ್ ಬ್ಯಾಕ್ ಟು ದ ಲೈಫ್ ಅಂತ ಒಂದು ಚಿಂತನೆ. ವಿಸ್ಡಮ್ ಅನ್ನು ನನ್ನ ಜೀವನದಲ್ಲಿ ನಾನು ಹೇಗೆ ಅಳವಡಿಸ್ಕೊಳ್ತೇನೆ, ಜ್ಞಾನವನ್ನು ನಾನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೇನೆ. ಆಯ್ತು, ನಾನು ನಿತ್ಯವೂ ನನಗೆ ಆಫೀಸ್ಗೆ ಹೋಗ್ಬೇಕು, ಕೆಲಸಗಳಿರುತ್ತೆ, ಏನೇನೋ ನಮ್ಮ ಕಮಿಟ್ಮೆಂಟ್ ಇರುತ್ತೆ. ಆದರೆ ಎಲ್ಲೆಲ್ಲಿ ಭಗವಂತನ ಸಾಧನೆ ಆಗ್ತಾ ಇದೆ ಅಲ್ಲಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಅಂತಂದ್ರೆ ದಟ್ಸ್ ವಾಟ್ ನಿಮ್ದು ಲರ್ನಿಂಗ್ ಏನಿರುತ್ತೆ, ನಿಮ್ಮ ನಾಲೆಜ್ ಏನಿರುತ್ತೆ, ಹೌ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ದಟ್ ದಿ
ರಿಯಲ್ ಲೈಫ್. ಆಮೇಲೆ ಆಶ್ರಮ ಯಾವ್ದಪ್ಪ ಇದು, ಆಶ್ರಮ ವಾರ್ಷಿಕ ಪರ್ವ 15ನೇ ಪರ್ವ ನಿಮ್ದು. ಇಲ್ಲಿ ನಿಮ್ಮ ವೈರಾಗ್ಯದ ಚಿಂತನೆ ನಡಿಬೇಕು. ಇಲ್ಲಿ ಅಟ್ಯಾಚ್ಡ್ ವಿತ್ ಡಿಟ್ಯಾಚ್ಮೆಂಟ್ ಆಗಬೇಕು. ಹಚ್ಕೋಬೇಕು, ಹಚ್ಕೊಳ್ಳೋದೇ ಇರಬೇಕು. ಕಮಲದ ಹೂವು ಕೊಚ್ಚೆಯಲ್ಲೇ ಇರುತ್ತೆ, ಆದರೆ ಅದಕ್ಕೆ ಒಂಚೂರು ಕೊಚ್ಚೆ ಹಚ್ಚಿರಲ್ಲ. ಹಾಗೆ ಅಟ್ಯಾಚ್ಡ್ ವಿತ್ ಡಿಟ್ಯಾಚ್ಡ್ ಆಗಿ ನಾವು ನಮ್ಮ ವೈರಾಗ್ಯದ ಸಾಧನೆಯನ್ನು ಮಾಡಬೇಕು. ಆಮೇಲೆ ಮೌಸಲ ಪರ್ವ ಅಂತ ಇದೆ. ಅಲ್ಲಿ ಇದು ಸಾಧಕನಿಗೆ ಒಂದೊಂದಾಗಿ ತನ್ನದೇನೇನಿದೆ, ಮೋಹ ಮತ್ಸರ ಅವೆಲ್ಲ ಏನೇನಿದೆ ಅದೆಲ್ಲ ಬಿಡ್ತಾ ಹೋಗ್ಬೇಕು. ಆಮೇಲೆ ಮಹಾಪ್ರಶ್ನಾಂತಿಕ ಪರ್ವ ಇದೆ. ಇದೇನಾಗತ್ತೆ ಅಂತಂದ್ರೆ ದ ಸೋಲ್ ಜರ್ನಿ ಟುವರ್ಡ್ಸ್ ದ ಡಿವೈನ್. ಇಲ್ಲಿ ನನ್ನ ಕಾರ್ಯವನ್ನು ನಾನು ಮುಗಿಸಿ ಎಲ್ಲ ಸಾಧನೆಯನ್ನು ಮಾಡಿ ಆ ಭಗವಂತ ಆ ಸತ್ಯದ ದರ್ಶನದ ದಾರಿಯಲ್ಲಿ ನಾನು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಕೊನೆಯದಾಗಿ ಸ್ವರ್ಗಾರೋಹಣ ಪರ್ವ. ಇದು ಇಲ್ಲಿಗೆ ಮೋಕ್ಷ. ಇದು ಹೀಗೆ ಈ 18 ಪರ್ವಗಳ ಒಂದು ಕ್ಲೈಂಬಿಂಗ್ ಆಫ್ ಮೌಂಟ್ ಎವರೆಸ್ಟ್ ಅನ್ನೋ ಒಂದು ನಾನು ಥೀಮ್ ಇಟ್ಟುಕೊಂಡು ನಾನು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ಈಗ ನೇರ ಇದಕ್ಕೆ ಪ್ರವೇಶ ಮಾಡುತ್ತೇನೆ, ವಿರಾಟ್ ಪರ್ವಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಆದಿ ಪರ್ವದಲ್ಲಿ ನಾವು ಪಾಂಡವರ ಜನನ, ಅವರ ಬಾಲ ಲೀಲೆ, ಆಮೇಲೆ ಪಾಂಡು ತೀರಿ ಹೋದ, ಅರ್ಜುನನ ಹುಟ್ಟು ಹಬ್ಬ ದಿನವೇ ಪಾಂಡು ತೀರಿ ಹೋಗ್ತಾನೆ. ಅರ್ಜುನನಿಗೆ 12ರಿಂದ 14 ವರ್ಷ ಇರುತ್ತೆ, ಆಗಲೇ ಪಾಂಡು ತೀರಿ ಹೋಗ್ತಾನೆ. ಆಗ ಕುಂತಿ ಎಲ್ಲ ಮಕ್ಕಳನ್ನು ಕರಕೊಂಡು ಹಸ್ತಿನಪುರಕ್ಕೆ ಬರ್ತಾಳೆ. ಹಸ್ತಿನಪುರದಲ್ಲಿ ಶಾಸ್ತ್ರ ಮತ್ತೆ ಶಸ್ತ್ರದ ಅಭ್ಯಾಸ ಆಗತ್ತೆ. ಪಾಂಡವರು ಕೌರವರು ಅಣ್ಣ ತಮ್ಮಂದಿರೆಲ್ಲರೂ ಸೇರಿ. ಅಂತಂದ್ರೆ ಹಿಂದಿನ ಪಾಠದ ಪದ್ಧತಿ ಹಾಗೆ ಇತ್ತು. ಕ್ಷತ್ರಿಯರು ಶಾಸ್ತ್ರ ಕಲಿತಿದ್ರು, ಬ್ರಾಹ್ಮಣರು ಶಾಸ್ತ್ರ ಕಲಿತಿದ್ರು. ಕ್ಷತ್ರಿಯರು ಎಕ್ಸ್ಕ್ಲೂಸಿವ್ಲಿ ಶಾಸ್ತ್ರನು ಕಲಿತು ಶಸ್ತ್ರ ಕಲಿತಿದ್ರು. ಹೀಗಾಗಿ ಶಾಸ್ತ್ರ ಮತ್ತೆ ಶಸ್ತ್ರದ ಅಭ್ಯಾಸ ಆಯಿತು. ಆಮೇಲೆ ರಂಗಪ್ರವೇಶ ಆಗತ್ತಲ್ಲಿ. ಅಂತಂದ್ರೆ ಪಾಂಡವರು ಕೌರವರು ತಮ್ಮ ಕೈಶೋರ ಏಜ್ನಿಂದ ದೊಡ್ಡವರಾಗ್ತಾರೆ, ರಂಗಪ್ರವೇಶ ಆಗತ್ತೆ. ಆಮೇಲೆ ದುರ್ಯೋಧನ ಪಾಂಡವರನ್ನು ಮುಗಿಸ್ಬೇಕು ಅಂತ ಹೇಳಿ ಅರಗಿನ ಮನೆಗೆ ಕಳಿಸ್ತಾನೆ. ಅಲ್ಲಿಯೂ ಕೂಡ ಪಾರಾಗಿ, ಭಗವಂತನ ಅನುಗ್ರಹದಿಂದ ಪಾರಾಗಿ ಅರಣ್ಯಕ್ಕೆ ಬರ್ತಾರೆ. ಅರಣ್ಯಕ್ಕೆ ಬಂದು ಅದೊಂಥರ ಅಜ್ಞಾತವಾಸ, ಅದು ಮುಂದೆ ನಾನು ಹೇಳ್ತೇನೆ ನಿಮಗೆ. ಅಲ್ಲಿ ಹಿಡಿಂಬೆ ಮತ್ತೆ ದ್ರೌಪದಿಯ ಜೊತೆ ಮದುವೆ, ಭೀಮನದು ಹಿಡಿಂಬೆ ಜೊತೆ ಮದುವೆ, ಪಾಂಡವರದು ದ್ರೌಪದಿಯ ಜೊತೆ ಮದುವೆ. ಆಮೇಲೆ ದ್ರೌಪದಿಯನ್ನು ಕರ್ಕೊಂಡು ಬರ್ತಾರೆ. ದ್ರೌಪದಿಯನ್ನು ಕರ್ಕೊಂಡು ಬಂದಾಗ ಸ್ವರಾಜ್ಯ ಸ್ಥಾಪನೆ, ಇಂದ್ರಪ್ರಸ್ಥ, ಈಗಿನ ಡೆಲ್ಲಿ, ಅಲ್ಲಿ ರಾಜಸ್ಥಾಪನೆ ಆಗತ್ತೆ. ಖಾಂಡವ ವನವನ್ನು ಪಾಂಡವರು ಅದನ್ನು ಒಂದು ಯೋಗ್ಯವಾಗುವ ಸ್ಥಾನವನ್ನು ಮಾಡಿ ಜನರು ಅಲ್ಲಿ ವಾಸವಾಗಬೇಕು. ಅಲ್ಲಿ ನೀರಾವರಿಗಳು ಏನೇನು ಬೇಕು, ಒಂದು ಜನಯೋಗ್ಯವಾದಂತಹ ಸ್ಥಾನವನ್ನು ಮಾಡಿ ಇಂದ್ರಪ್ರಸ್ಥವನ್ನು ಮಾಡ್ತಾರೆ. 2ನೇ ಪರ್ವ ನಿಮಗೆ ಸಭಾಪರ್ವ. ಇಲ್ಲಿ ಸಭಾಪರ್ವದಲ್ಲೇ ಇಂದ್ರಪ್ರಸ್ಥ ಸ್ಥಾಪನೆ ಆಗತ್ತೆ. ಆಮೇಲೆ ರಾಜಸೂಯ ಯಾಗ ಆಗತ್ತೆ. ದುರ್ಯೋಧನ ಬರ್ತಾನೆ. ದುರ್ಯೋಧನಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ. ಧರ್ಮರಾಜನಿಗೆ ಯಾವುದೇ ಗಿಫ್ಟ್ಗಳು ಬರಲಿ, ಅದನ್ನ ಗಿಫ್ಟ್ ಅನ್ನು ಅವನು ತಗೊಂಡು ಅದನ್ನ ಎಲ್ಲ ಪಟ್ಟಿ ಮಾಡಬೇಕು. ಅದು ಕೆಲಸ ಕೊಟ್ಟಿರ್ತಾನೆ ಧರ್ಮರಾಜ ದುರ್ಯೋಧನನಿಗೆ, ಆ ಪ್ರೀತಿಯ ತಮ್ಮ ಅಂತ ಹೇಳಿ. ನೀವು ಕೇಳಬಹುದು, ಅಲ್ಲ ಧರ್ಮರಾಜ ದುರ್ಯೋಧನಿಗೆ ಇಂಥ ಕೆಲಸ ಕೊಟ್ಟಿದ್ದ, ಆ ಎಲ್ಲ ಮುತ್ತು ರತ್ನಗಳು ಅವನು ತಗೊಂಡು ಹೋಗ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರಬಹುದು. ಆದರೆ ದುರ್ಯೋಧನಿಗೆ ಇನ್ನೂ ಅಷ್ಟು ಕೆಟ್ಟ ಬುದ್ಧಿ ಬಂದಿರಲಿಲ್ಲ, ಇನ್ನೂ ಶುರು ಆಗಿರ್ಲಿಲ್ಲ ಅವನಿಗೆ. ಇದು ನಾನು ವಿನೋದಕ್ಕೆ ಹೇಳಿದೆ. ಅದು ಅವನಿಗೆ ಕೆಲಸ ಕೊಟ್ಟಿರ್ತಾರೆ ದುರ್ಯೋಧನನಿಗೆ. ಏನಾಯ್ತು ಅಂತಂದ್ರೆ, ಆ ಎಲ್ಲ ಒಂದು ಪಾರಿತೋಷಿಕಗಳು ಮತ್ತೆ ಏನು ಗಿಫ್ಟ್ಗಳು ಧರ್ಮರಾಜನಿಗೆ ಬರ್ತಾ ಇತ್ತು, ಅದನ್ನು ಅವನಿಗೆ ಸಹಿಸಲಿಕ್ಕೆ ಆಗ್ತಿರ್ಲಿಲ್ಲ ದುರ್ಯೋಧನನಿಗೆ. ಅವನಿಗೆ ಹೊಟ್ಟೆ ಕಿಚ್ಚು. ಹೇಗಾದ್ರೂ ಮಾಡಿ ಪಾಂಡವರನ್ನು ನಾನು ಸದೆ ಬಡಿಬೇಕು. ಅವರು ನೋಡಿ ಎಂತಹ ಇಂದ್ರಪ್ರಸ್ಥವನ್ನು ಕಟ್ಟಿದರು, ಖಾಂಡವ ವನವನ್ನು ಯೋಗ್ಯವಾದಂತಹ ಸ್ಥಳ ಮಾಡಿ ನಿರ್ಮಾಣ ಮಾಡಿ ಇಂದ್ರಪ್ರಸ್ಥವನ್ನು ಕಟ್ಟಿದರು. ಹೀಗಾಗಿ ಅವನಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ರಾಜಸೂಯ ಯಾಗಕ್ಕೆ ಬಂದಿದ್ದ. ರಾಜಸೂಯ ಯಾಗಕ್ಕೆ ಬಂದಾಗ ದುರ್ಯೋಧನದೇ ಒಂದು ಮಾತಿದೆ. ಧರ್ಮರಾಜನತ್ರ ಬಂದಿರುವಂತಹ ಆ ಪ್ರೆಷಿಯಸ್ ಸ್ಟೋನ್ಸ್, ವಜ್ರ ವೈಡೂರ್ಯ ಮುತ್ತು ಮಾಣಿಕ್ಯ, ಅವು ಎಲ್ಲವನ್ನು ನೋಡಿ ನಾವು ಪಾಂಡವರ ಮುಂದೆ ಭಿಕ್ಷುಕರು, ಬೆಗ್ಗರ್ಸ್, ವಿ ಆರ್ ಲೈಕ್ ಅ ಬೆಗ್ಗರ್ಸ್ ಇನ್ ಫ್ರಂಟ್ ಆಫ್ ಪಾಂಡವಾಸ್ ವೈಭವ. ಹಂಗೆ ಅವನು ದುರ್ಯೋಧನ ಹೇಳ್ತಾನೆ.
ಯಾಕೆ ಅಂತ ದುರ್ಯೋಧನ ಇನ್ನೊಂದು ಮಾತು ಹೇಳ್ತಾನೆ, ನಾನು ಬರೀ ಅದನ್ನು ನೋಡಿದ್ದು ದೂರ ಉಳಿತು, ಆ ವಜ್ರ ವೈಡೂರ್ಯ ಅದರ ಹೆಸರುಗಳು ಕೂಡ ನಾನು ಕೇಳಿರ್ಲಿಲ್ಲ, ಅಂತಹ ಪಾರಿತೋಷಿಕಗಳೆಲ್ಲವೂ ಕೂಡ ಧರ್ಮರಾಜನಿಗೆ ಬಂತು ಅಂತ ಹೇಳಿ ಅವನು ತುಂಬಾ ಹೊಟ್ಟೆ ಕಿಚ್ಚಿನಿಂದ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ, ಅಪ್ಪ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತಾನೆ ದುರ್ಯೋಧನ. ಧೃತರಾಷ್ಟ್ರ ಪುತ್ರ ವ್ಯಾಮೋಹ, ಬೇಡ ಮಗು ನೀನು ಆತ್ಮಹತ್ಯೆ ಮಾಡ್ಕೋಬೇಡ ಅಂತಾನೆ. ಯಾರೋ ಶ್ರೂಡ್ ತಂದೆ ಆಗಿದ್ದ ಅಂತಾರೆ, ಆಯ್ತು ಸಾಯಿ ಅಂತ ಹೇಳ್ತಿದ್ರು. ಆದ್ರೆ ಪಾಪ ಧೃತರಾಷ್ಟ್ರ ಅವನು ಒಳಗೂ ಕುರುಡ ಹೊರಗೂ ಕುರುಡ. ಹೀಗಾಗಿ ಧೃತರಾಷ್ಟ್ರ ಪುತ್ರ ವ್ಯಾಮೋಹದಿಂದ ಹೇಳ್ತಾನೆ ಇವನಿಗೆ, ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ದುರ್ಯೋಧನ ಅಪ್ಪನಿಗೆ. ಅಪ್ಪ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದಾಗ ಅಪ್ಪ ಕೇಳ್ತಾನೆ, ಯಾಕೆ ಆತ್ಮಹತ್ಯೆ ಮಾಡ್ಕೋತೀಯ ಅಂತ ಕೇಳಿದಾಗ, ಇಲ್ಲ ಪಾಂಡವರ ವೈಭವ, ಅವರ ಇಂದ್ರಪ್ರಸ್ಥ ವೈಭವ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೋತೇನೆ ಅಂತ ತೀರ್ಮಾನ ಮಾಡ್ತಾನೆ ದುರ್ಯೋಧನ. ಆದರೆ ಪುತ್ರ ವ್ಯಾಮೋಹದಿಲ್ಲ, ಇಲ್ಲ 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 ನೀನು ಆತ್ಮಹತ್ಯೆ ಮಾಡ್ಕೋಬೇಡ, ಅವರಿಗೆ ಜೂಜಿಗೆ ಕರಿತೀನಿ ಅಂತ ಹೇಳಿ ಜೂಜಿಗೆ ಆಹ್ವಾನ ಕೊಡ್ತಾನೆ. 13ನೇ ಶತಮಾನದ ಒಂದು ಕಥೆ ಹೇಳ್ತೀನಿ, ಆಚಾರ್ಯ ಮಧ್ವರ ಕಥೆ. ಈ ನೋಡಿ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳೋರು ಎಲ್ಲಾ ಡಂಗೂರ ಸಾರಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಅದೇ ಹೇಳಿದೆ ನಾನು ನಿಮಗೆ, ಅವನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ ಅಂತ, ಎಮೋಷನಲ್ ಅತ್ಯಾಚಾರ ಮಾಡಿದ ಅವನ ಪೇರೆಂಟ್ಸ್ಗೆ, ತನ್ನ ತಂದೆಗೆ ದುರ್ಯೋಧನ. 13ನೇ ಶತಮಾನದ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಬಂದಿರುವ ಕಥೆ ನಿಮ್ಮ ಮುಂದೆ ಹೇಳ್ತೀನಿ. ಪ್ರಸಂಗ ಒಂದೇ ಇದೆ, ಆದರೆ ಬೇರೆ ಕಾರಣಗಳಿದೆ. ನಾನು ಎರಡಕ್ಕೂ ಕಂಪೇರ್ ಮಾಡಿ ಹೇಳ್ತಾ ಇಲ್ಲ. ಆತ್ಮಹತ್ಯೆಯ ಒಂದು ಇದಕ್ಕೆ ನಾನು ಈ ಒಂದು ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ನಿವೇದಿಸ್ಕೊಳ್ತೇನೆ. ಆಚಾರ್ಯ ಮಧ್ವರು ಸನ್ಯಾಸ ತಗೋಬೇಕು ಅಂತ ತೀರ್ಮಾನ ಮಾಡಿದರು. ಆದ್ರೆ ತಂದೆ ತಾಯಿ ಒಪ್ಪಲಿಲ್ಲ. ಯಾಕೆಂತಂದ್ರೆ ತಂದೆ ತಾಯಿ ಮಕ್ಕಳಿಗೆ ಸನ್ಯಾಸ ತಗೋತೀನಿ ಅಂತಂದ್ರೆ ಒಪ್ಪಲ್ಲ. ಯಾಕೆಂತಂದ್ರೆ ತಂದೆ ತಾಯಿಗಳಿಗೆ ಒಂದು ಆಸೆ ಇರುತ್ತೆ, ನನ್ನ ಮಗಾನು ನಂತರಾನೇ ಸಂಸಾರದಲ್ಲಿ ಬಂದು ಸಂಸಾರದಲ್ಲಿ ಬಿದ್ದು ಹೆಂಡತಿ ಕಡೆ ಬಯಸ್ಕೊಂಡು ಮನೆ ಮಾಳ್ತೆ ಮಾಡಿ ಸಂಸಾರ ಮಾಡಿ ಮಕ್ಕಳು ದೊಡ್ಡವರಾಗ್ತಾರೆ, ಅವರು ಒದೆಯೋವರೆಗೂ ಮನೆಯಲ್ಲಿ ಇದ್ದು ಆಮೇಲೆ ಅವ್ರು ಒದ್ದ ಮೇಲೆ ಹೊರಗೆ ಹೋಗಿ ಇರೋ ಬರೋ ಆಸ್ತಿ ಎಲ್ಲ ಅವ್ರಿಗೆ ಕೊಟ್ಟು ನಾನು ಬೀದಿ ಪಾಲ್ ಆಗೋದೇ ನೋಡ್ತಿರ್ತಾರೆ. ಅವ್ರಿಗೊಂದು ಖುಷಿ ಅದು. ಯಾರೂ ತಂದೆ ತಾಯಿಗಳು ತನ್ನ ಮಕ್ಕಳು ಸನ್ಯಾಸ ಆಗಲಿ ಅಂತ ಹೇಳಲ್ಲ. ಆದರೆ ಆಚಾರ್ಯ ಮಧ್ವರು ಸನ್ಯಾಸ ದೀಕ್ಷೆ ತಗೋಬೇಕು ಅಂತ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿದಾಗ ಅವರ ತಂದೆ ನಾರಾಯಣ ಭಟ್ರು ಹೇಳ್ತಾರೆ, ಇಲ್ಲ ಸನ್ಯಾಸ ಎಲ್ಲ ತಗೋಬೇಡ, ನೀನು ಸನ್ಯಾಸ ತಗೊಂಡ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ತಂದೆ ಮಗನಿಗೆ ಹೇಳ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ ಆಚಾರ್ಯ ಮಧ್ವರು ಒಂದು ದಿನ ರಾತ್ರಿ ನೇರ ಅಚ್ಯುತ ಪ್ರಜ್ಞರ ಹತ್ರ ಹೋಗ್ಬಿಡ್ತಾರೆ. ರಾತ್ರಿ ಹೋದಾಗ ಗೊತ್ತಾಗತ್ತೆ, ಮಾಣಿ ಆಚಾರ್ಯ ಮಠಕ್ಕೆ ಹೋಗಿದೆ, ಯಾಕ ಈ ಹುಡುಗನಿಗೆ ಸ್ವಲ್ಪ ಮಠಕ್ಕೆ ಹೋಗೋದು ಹುಚ್ಚಿದೆ, ಮಠಕ್ಕೆ ಹೋಗಿದೆ ಅಂತ ಹೇಳಿ ತಂದೆ ತಾಯಿ ಮಠಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲಿರ್ತಾರೆ ಆಚಾರ್ಯರು ಸನ್ಯಾಸ ತಗೋಬೇಕು ಅಂತ ಹೇಳಿದಾಗ ಅಚ್ಯುತ ಪ್ರಜ್ಞರು ಇವರು ಆಚಾರ್ಯ ಮಧ್ವರ ತಂದೆ ಭಟ್ರು ಅಚ್ಯುತ ಪ್ರಜ್ಞರ ಮೇಲೆ ಗದರ್ತಾರೆ, ನೀವು ಎಲ್ಲಾದ್ರೂ ನನ್ನ ಮಗನಿಗೆ ಸನ್ಯಾಸ ಕೊಟ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ. ಆಯ್ತು 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 ನೀವು ಆತ್ಮಹತ್ಯೆ ಮಾಡ್ಕೋತಿರಲ್ಲಪ್ಪ ಅಂತ ಹೇಳಿ ಅಲ್ಲಿ ಒಂದು ಕೌಪಿನ ಇರುತ್ತೆ, ಆ ಕೌಪಿನ ತೆಗೆದು ಆಚಾರ್ಯರು ಹಾಕೊಂಡ್ ಬಿಡ್ತಾರೆ, ನಾನು ಸನ್ಯಾಸಿ ಆದೆ ಕೌಪಿನ ಅಂತ ಹೇಳಿದಾಗ ಆಚಾರ್ಯರ ತಂದೆ ದಮ್ಮಯ್ಯ ಅಪ್ಪ ನಿನ್ನ ನಾನು ಕಾಲು ಹಿಡಿತೀನಿ ಅಂತ ಹೇಳಿ ಕಾಲು ಹಿಡಿದು ಸನ್ಯಾಸ ಮಾತ್ರ ತಗೋಬೇಡ ಅಂತ ಹೇಳ್ತಾರೆ. ಆಗ ಆಚಾರ್ಯರು ಹೇಳ್ತಾರೆ, ನೀವು ದೊಡ್ಡವರು ಸಣ್ಣವರ ಕಾಲಿಗೆ ಯಾವಾಗ ಬೀಳ್ತೀರಿ, ನಾವು ಸನ್ಯಾಸಿ ಆದಾಗ ಬೀಳ್ತೀರಿ ಅಂತ ಹೇಳಿ ಅಲ್ಲಿ ತಂದೆಯ ಬಾಯಿ ಮುಚ್ಚಿಸ್ತಾರೆ. ಅಂತಂದ್ರೆ ನಾನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ದುರ್ಯೋಧನನ ಆತ್ಮಹತ್ಯೆ ಮತ್ತೆ ಆಚಾರ್ಯರ ತಂದೆ ಅವರು ಹೇಳಿದ್ದು ಅದನ್ನ ಕಂಪೇರ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಪ್ರಸಂಗವನ್ನು ನಿಮ್ ಮುಂದೆ ಇಡ್ತೇನೆ. ಆಮೇಲೆ ಕೊನೆಗೆ ತಾಯಿ ಕೂಡ ಹೇಳ್ತಾಳೆ, ನೀನು ಸನ್ಯಾಸ ತಗೊಳ್ಳೋ ಹಂಗಿಲ್ಲ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ನಾನು ನಿನ್ನ ಮುಂದೆ ಕಣ್ಣು ಮುಂದೆ ಸನ್ಯಾಸಿ ಮಗ ಆಗಿ ಓಡಾಡೋದು ಬೇಕೋ ಅಥವಾ ನಿನ್ನ ಮಗನನ್ನು ನೀನು ಕಳ್ಕೋತೀಯ ಅಂತ ಆಚಾರ್ಯರು ಈಗ ಸಾಮ ದಾಮ ದಂಡ ಭೇದ ಎಲ್ಲ ಮಾಡ್ಬೇಕಲ್ಲ, ಇನ್ನ ಕೊನೆಗೆ ಅದೇ ಉಳಿದಿತ್ತು ಆಚಾರ್ಯರಿಗೆ. ಅದನ್ನ ಮಾಡಿ ಆಚಾರ್ಯರು ತಂದೆ ತಾಯಿ ಬಾಯಿ ಮುಚ್ಚಿಸಿ ಸನ್ಯಾಸ ತಗೊಂಡ್ರು ಅಂತ ಅದು ಒಂದು ಚಿಕ್ಕ ನಿಮಗೆ ಕಥೆ. ಧೃತರಾಷ್ಟ್ರ ಏನ್ ಮಾಡ್ತಾನೆ, ಪಾಂಡವರನ್ನು ಕರೀತಾನೆ ಜೂಜಾಡ್ಲಿಕ್ಕೆ. ಆಗ ಶಕುನಿಯ ಜೊತೆ ಸೇರಿಕೊಂಡು ಕೌರವರು ಜೂಜಾಡ್ತಾರೆ. ಆ ಶಕುನಿಯ ತಂತ್ರದಲ್ಲಿ ಪಾಂಡವರನ್ನು ಸೋಲಿಸಿ ಎಲ್ಲಾ ರಾಜ್ಯವನ್ನು ಪೂರ್ತಿ ಧರ್ಮರಾಜ ಎಲ್ಲಾ ಸೋತು ಬಿಡ್ತಾನೆ. ಕೊನೆಗೆ ಹೆಂಡತಿ ಕೈ ಹಿಡ್ಕೊಂಡಿರೋ ಹೆಂಡತಿಯನ್ನು ಕೂಡ ಪಟ್ಟಕ್ಕಿಡ್ತಾನೆ. ಆಗ ದ್ರೌಪದಿ ಹೇಳ್ತಾಳಲ್ಲಿ, ಅದೇ ಸಭಾಪರ್ವದಲ್ಲಿ ಹೇಳ್ತಾಳೆ,
ಒಬ್ಬ ಸೂಳಿಯನ್ನು ಕೂಡ ಯಾರು ಅವಳನ್ನು ಪಟ್ಟಕ್ಕಿಡಲ್ಲ, ನೀನು ನಿನ್ನ ಕೈ ಹಿಡಿದ ಹೆಂಡತಿಯನ್ನು ಕೂಡ ಪಟ್ಟಕ್ಕಿಟ್ಬಿಟ್ಟೆ ಅಂತ ದ್ರೌಪದಿ ಹೇಳ್ತಾಳೆ. ಇದು ಸಭಾ ಪರ್ವದಲ್ಲಿ ದ್ರೌಪದಿಯೇ ನಾಯಕಿಯಲ್ಲಿ, ಬೇರೆ ಯಾರು ನಾಯಕರಿಲ್ಲ, ದ್ರೌಪದಿಯೇ ನಾಯಕಿ. ಅಲ್ಲೇ ಕೃಷ್ಣ ಅವಳಿಗೆ ಅಕ್ಷಯಾಂಬರ ಕೊಟ್ಟ. ಸಭಾಪರ್ವದ ನಾಯಕಿ ದ್ರೌಪದಿ. ಆಮೇಲೆ ಒಂದು ಪಣ ಇತ್ತಲ್ಲ, 12 ವರ್ಷ ಕಾಡು, 1 ವರ್ಷ ಅಜ್ಞಾತವಾಸ. ಇಲ್ಲಿ ಯಾಕೆ ದುರ್ಯೋಧನನ ಒಂದು ತಂತ್ರ ಇತ್ತು 12 ವರ್ಷ ಅಂತಂದ್ರೆ, ಒಂದು 2-3 ಅನಾಲಿಸಿಸ್ ನಿಮ್ ಮುಂದೆ ವ್ಯಾಸರು ಇಡ್ತಾರೆ. ಒಂದೇನು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಸುಮಾರು 50 ವರ್ಷದ ಕೆಳಗೆ ಯಾರಾದರೂ ಕಾಡಿಗೆ ಹೋದರೆ ಅವರು 14 ವರ್ಷ. ರಾಮಾಯಣದಲ್ಲಿ ರಾಮಚಂದ್ರ ಕಾಡಿಗೆ ಹೋದಾಗ ಅವನಿಗೆ ಸುಮಾರು 20-22 ವರ್ಷ. ಅದಕ್ಕೆ ಕೈಕೈ ಹೇಳಿದ್ಲು 14 ವರ್ಷ ರಾಮಚಂದ್ರನನ್ನು ವನವಾಸಕ್ಕೆ ಕಳಿಸುವಂತ. ಆಮೇಲೆ ಇಲ್ಲಿ ಏನಾಗಿತ್ತು ಅಂತಂದ್ರೆ, ಇವರಿಗೆ 50 ವರ್ಷ ಆಗಿತ್ತು, 50ರ ಮೇಲಿದ್ರು, 55 ವರ್ಷ ಆಗಿತ್ತು ಪಾಂಡವರಿಗೆ ಕಾಡಿಗೆ ಹೋಗ್ಬೇಕಾದ್ರೆ. ಅದಕ್ಕೆ ದುರ್ಯೋಧನ ಹೇಳಿದ 12 ವರ್ಷ ಕಳಿಸ್ರಿ ಅಂತ. 12 ವರ್ಷದಲ್ಲಿ ಎಲ್ಲೋ ಕಾಡು ಪ್ರಾಣಿಗಳಿಗೆ ತುತ್ತಾಗಿ ಹೋಗ್ತಾರೆ. 12 ವರ್ಷ ಕಳಿಸಿ 1 ವರ್ಷ ಅಜ್ಞಾತವಾಸ. 12 ವರ್ಷದಲ್ಲಿ ಏನಾಗತ್ತೆ ಅಂತಂದ್ರೆ, ಜನರು ಪಾಂಡವರ ಅವರ ರಾಜ್ಯಭಾರ, ಅವ್ರದ್ದು ಹೇಗೆ ಅವ್ರದ್ದು ಆಡಳಿತ ಇತ್ತು ಅದನ್ನು ಮರೆತು ಬಿಡ್ತಾರೆ. ಯಾಕೆ ಅಂತಂದ್ರೆ, ವ್ಯಾಸರೇ ಹೇಳ್ತಾರೆ, ದುರ್ಯೋಧನ ವಾಸ್ ಅಸ್ಟ್ಯೂಟ್ ಪೊಲಿಟಿಷಿಯನ್ ಆಗಿನ ಟೈಮಲ್ಲಿ. ಅವನು ತುಂಬಾ ಜಾಣ ಆಗಿದ್ದ ದುರ್ಯೋಧನ. ಅವನದು ಪೊಲಿಟಿಕಲ್ ಥಿಯರಿ ನಾವು ಯಾರು ಒಪ್ಪಲ್ಲ, ಆದರೆ ಅವನು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಎಲ್ಲವನ್ನೂ ಒದಗಿಸಿಕೊಡ್ತಿದ್ದ. ಅವನು ಈಗ ನಮ್ಮ ತರ ರೋಟಿ ಕಪಡ ಮಕಾನ್ ಜಗಳ ಆಡ್ತಿರ್ಲಿಲ್ಲ, ಎಲ್ಲವೂ ಕೂಡ ಜನರಿಗೆ ಅವನು ಒದಗಿಸಿ ಕೊಡ್ತಿದ್ದ ದುರ್ಯೋಧನ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಇವಾಗ ಅಸ್ಟ್ಯೂಟ್ ಪೊಲಿಟಿಷಿಯನ್ ಅಂತ. ಮಹಾಭಾರತ ಹೇಳುತ್ತೆ, ಆಗ ಜನರು ನನ್ನ ಒಳ್ಳೆ ಆಡಳಿತ ಕೊಟ್ರೆ ಪಾಂಡವರ ಆಡಳಿತವನ್ನು ನಾವು ಮರೆತು ಬಿಡ್ತೇವೆ. ಯಾಕೆಂತಾರೆ, ಜನರಿಗೆ ಯಾರು ಬಂದ್ರೆ ಏನು, ಅವ್ರಿಗೊಂದು ಫ್ರೀ ಗ್ಯಾರಂಟಿಗಳು ಸಿಕ್ಕರೆ ಸಾಕು, ಯಾರು ಬೇಕಾದವ್ರು ಬರಲಿ, ಜನರಿಗೆ ಅವರೇ ಬರಬೇಕು ಇವರೇ ಬರ್ಬೇಕಂತ ಏನು ಪೊಲಿಟಿಕಲ್ ಅಫಿಲಿಯೇಷನ್ಸ್ ಇರಲ್ಲ. ಒಟ್ಟಿನಲ್ಲಿ ನಮಗೆ ಫ್ರೀ ಆಗಿರ್ಬೇಕು, ಗ್ಯಾರಂಟಿಗಳು ಬರಬೇಕು, ನಮ್ಮ ಜೀವನಕ್ಕೆ ತೊಂದರೆ ಆಗಲಿಲ್ಲ ಅಂದ್ರೆ ಸಾಕು ಅಂತ ಜನರ ಒಂದು ಆಸೆ. ಈ ಒಂದು ತಂತ್ರದಲ್ಲಿ ಅವನು 12 ವರ್ಷ ಅವರಿಗೆ ವನವಾಸಕ್ಕೆ ಕಳಿಸ್ತಾನೆ. ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ 1 ವರ್ಷ ಅಜ್ಞಾತವಾಸ. 12 ವರ್ಷ ಹೆಂಗೋ ಮಾಡ್ಬೋದು. 12 ವರ್ಷದಲ್ಲಿ ದುರ್ಯೋಧನನು ಕೂಡ ಅವರಿಗೆ ಹೋಗಿ ಭೇಟಿ ಮಾಡಿದ್ದ. ಆಮೇಲೆ 12 ವರ್ಷದಲ್ಲಿ ಅವರ ಜೊತೆ ಅನೇಕ ಋಷಿ ಮುನಿಗಳು, ಅನೇಕ ಜನರು ಕೂಡ ವನದಲ್ಲೇ ವಾಸ್ತವ ಮಾಡಿದ್ರು. ದುರ್ಯೋಧನನು ಹೋಗಿ ಬರ್ತಿದ್ದ. 1 ವರ್ಷ ಏನಿದೆ ಅಲ್ಲ, ಈ 1 ವರ್ಷ ಮಾತ್ರ ಕಷ್ಟಕರವಾದಂತಹ ವರ್ಷ. ಈ 1 ವರ್ಷದಲ್ಲಿ ಎಲ್ಲಾದ್ರೂ 6 ಜನರಲ್ಲಿ ಒಬ್ರು ಯಾರಾದ್ರೂ ಸಿಕ್ಕು ಬಿದ್ದರೂ ಕೂಡ ಮತ್ತೆ 12 ವರ್ಷ ವನವಾಸ, ಮತ್ತೆ 1 ವರ್ಷ ಅಜ್ಞಾತವಾಸ. ಹಿಂಗೇ ಇದು ವಿಷಯ ಸರ್ಕಲ್ ಮಾಡ್ತಾ ಹೋಗಿ ಈ ತಂತ್ರದಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳಿ ಈ ಒಂದು ತಂತ್ರಗಾರಿಕೆ ಒಂದು ಪಣವನ್ನು ಪಾಂಡವರ ಮುಂದೆ ಕೊಟ್ಟ. ಈ 1 ವರ್ಷದಲ್ಲಿ ಇನ್ನೊಂದು ಪಣ ಇತ್ತಲ್ಲಿ. 1 ವರ್ಷ ಅಜ್ಞಾತವಾಸದಲ್ಲಿ ಹಸ್ತಿನಪುರಕ್ಕೆ ಹತ್ತಿರವಾದಂತಹ ರಾಜ್ಯದಲ್ಲೇ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು. 6 ಜನ ಯಾರಿಗೂ ಗೊತ್ತಾಗಬಾರ್ದು. ಹೇಗೆ ಗೊತ್ತಾಗಬಾರ್ದು? ಜಗತ್ತಿನ ಜಗದೇಕ ವೀರರು ಪಾಂಡವರು, ಸತ್ಯನಿಷ್ಠರು, ಧರ್ಮನಿಷ್ಠರು, ಜಗತ್ತಿನ ಯಾವುದೇ ಶಕ್ತಿ ಬಂದರೂ ಕೂಡ ಅದನ್ನು ಕಬಳಿಸಿ ನಿರ್ನಾಮ ಮಾಡುವಂತಹ ಮಹಾವೀರರು, ಮಹಾ ಸೌಂದರ್ಯದ ಶಿಖಾಮಣಿಗಳು ಪಾಂಡವರು 5 ಜನ. ಅವರನ್ನು ಹೇಗೆ ಮುಚ್ಚಿಡ್ತೀರಿ? ಕೆಂಡವನ್ನು ಎಷ್ಟು ಬೂದಿ ಹಾಕಿ ಮುಚ್ಚಿಟ್ರೂ ಕೂಡ ಹೊಗೆ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಆಮೇಲೆ ದ್ರೌಪದಿ, ತ್ರಿಲೋಕ ಸುಂದರಿ ಅವಳು ದ್ರೌಪದಿ. ಹೇಗೆ 6 ಜನ ಇದನ್ನ ಮಾಡ್ತಾರ ಅನ್ನೋದೇ ಒಂದು ಆ ಒಂದು ವರ್ಷ ಅಜ್ಞಾತವಾಸವೇ ವಿರಾಟ್ ಪರ್ವ. ಆಮೇಲೆ ಏನಾಗತ್ತೆ ಅಂತಂದ್ರೆ, ವಿರಾಟ್ ಪರ್ವ ಅಲ್ಲಿ 6 ಜನರು ಇರ್ತಾರೆ. ನಾನು ವಿರಾಟ್ ಪರ್ವಕ್ಕೆ ಪ್ರವೇಶ ಮಾಡ್ತೇನೆ. ನಾನು ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ನಿಮ್ಮ ಮುಂದೆ ನಾನು ಮಾಹಿತಿಗಳನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಜ್ಞಾತವಾಸ ಪೂರ್ತಿ ಮುಗೀತು. ನಾನು ಒಂದು ಸ್ಥೂಲವಾಗಿ ಪಿಕ್ಚರ್ ಕೊಡ್ತಾ ಇದ್ದೀನಿ. ಅಜ್ಞಾತವಾಸ ಮುಗಿದ ಮೇಲೆ ಕೃಷ್ಣ ಹೋಗಿ ಸಂಧಾನ ಮಾಡ್ತಾನೆ. ಕೃಷ್ಣನ ಡಿಪ್ಲೊಮಸಿ, ಅದೇ ನಮಗೆ ಉದ್ಯೋಗ ಪರ್ವ. ಅದಕ್ಕೆ ವ್ಯಾಸರು ಹೇಳಿದರು, ಈ 2 ಪರ್ವವನ್ನು ವಿರಾಟ್ ಉದ್ಯೋಗ ಸಾರವಾನ್ ಅಂತ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ. ವ್ಯಾಸರು ಹೇಳಿದ್ರು, ಈ 2 ಪರ್ವವನ್ನು ಯಾರಾದರೂ ತಮ್ಮ ಜೀವನದಲ್ಲಿ ಜೀರ್ಣಿಸಿಕೊಂಡರೆ
ಅವನು ಸರ್ವಶಾಸ್ತ್ರಾರ್ಥ ಪಾರಂಗತ. ಅವನಿಗೆ ಸಾಟಿ ಇಲ್ಲದಂತಹ ಯಾರೂ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಜೀರ್ಣಿಸಿಕೊಳ್ಳಬೇಕು ಅವನು. ವಿರಾಟ್ ಮತ್ತೆ ಉದ್ಯೋಗ ಪರ್ವ. ವಿರಾಟ್ ಪರ್ವ ಭೀಮನ ಕಥೆ, ಭೀಮನ ಪರ್ವ ಮತ್ತೆ ಉದ್ಯೋಗ ಪರ್ವ ಕೃಷ್ಣನ ಪರ್ವ. ಅದು ಯಾಕೆಂದ್ರೆ ಕೃಷ್ಣನ ಡಿಪ್ಲೊಮೆಸಿ, ಹೇಗೆ ಒಬ್ಬ ಡಿಪ್ಲೊಮ್ಯಾಟ್ ನಡ್ಕೋಬೇಕು, ಅಂಬಾಸಿಡರ್ ಹೇಗೆ ನಡ್ಕೋಬೇಕು ಅನ್ನೋದು ಕೃಷ್ಣ ಇಡೀ ಮಾನವ ಜನಾಂಗಕ್ಕೆ ತೋರಿಸಿದ. ವಿರಾಟ್ ಪರ್ವ ನಡೆದಾಗ ನಾನು ವಿರಾಟ್ ಪರ್ವಕ್ಕೆ ಪ್ರವೇಶ ಇನ್ನೂ ಮಾಡಿಲ್ಲ. ಯಾಕೆ ಅಂತಂದ್ರೆ ನನಗೆ ಒಂದು ಕೊನೆಯ ವನಪರ್ವದ ಕಥೆಯ ಜೊತೆಗೆ ವಿರಾಟ್ ಪರ್ವಕ್ಕೆ ಪ್ರವೇಶ ಮಾಡ್ತೀನಿ. ಇನ್ನೂ ನಾನು ಇಂಟ್ರೊಡಕ್ಷನ್ ಅಲ್ಲೇ ಇದ್ದೀನಿ. ವಿರಾಟ್ ಪರ್ವ ನಡೆದಾಗ ಪಾಂಡವರಿಗೆ 70ರ ಆಚೆ ಈಚೆ, ನೋಡಿ 70ರ ಆಚೆ ಈಚೆ ಅವರ ವಯಸ್ಸು. ಈಗ 70 ವಯಸ್ಸಾಯ್ತು ಅಂತಂದ್ರೆ ನಮಗೆ ಗಂಟೆ ಎತ್ತಲಿಕ್ಕೂ ಆಗಲ್ಲ. ಭೀಮಸೇನ ಗದಾ ಎತ್ತಿ ಯುದ್ಧ ಮಾಡಿದ್ದ. ಕಾಡು ತಿರುಗಿ ಎಲ್ಲ ತೀರ್ಥಕ್ಷೇತ್ರದ ಸಂದರ್ಶನ ಮಾಡಿ ಸಂಚಾರ ಮಾಡಿ ಮತ್ತೆ ಪಾಂಡವರು ವನಕ್ಕೆ ಬರ್ತಾರೆ. ವನಕ್ಕೆ ಬಂದಾಗ 12 ವರ್ಷ ಮುಗಿದಿರತ್ತೆ. ಆಗ ಧರ್ಮರಾಜನಿಗೆ 72 ವರ್ಷ, ಭೀಮನಿಗೆ 71, ಅರ್ಜುನನಿಗೆ 70. ಅಂತಂದ್ರೆ 3 ಜನರು ಭೀಮರತಿ ಶಾಂತಿ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ. ಅವರ 70ರ ಆಚೆ ಈಚೆಯಲ್ಲಿದ್ದಾರೆ. ನಕುಲ ಸಹದೇವರಿಗೆ 69, ದ್ರೌಪದಿ ಸುಮಾರು 67, 66, 67ರ ಆಚೆ ಈಚೆ ದ್ರೌಪದಿ. ಇದು ಪಾಂಡವರು ಅಂತಂದ್ರೆ ನಿಮಗೆ ಸಭಾ ಇದು ವನಪರ್ವ ಮುಗಿದಾಗ ಅವರಿಗೆ ಇದ್ದ ವಯಸ್ಸಿದು. ಆಮೇಲೆ ಆಚಾರ್ಯ ಮಧ್ವರ ಒಂದು ಅಂಬೋಣ ಇದೆ. ಏನಪ್ಪ ಆಚಾರ್ಯ ಮಧ್ವರ ಅಂಬೋಣ ಅಂತಂದ್ರೆ ನಿಮಗೆ ನಾನು ಅದನ್ನ ಹೇಳ್ತೀನಿ. ಫಸ್ಟ್ ನಾವು ಅಂಬೋಣ ಅಂತಂದ್ರೆ ಏನು ತಿಳ್ಕೊಳ್ಳೋಣ. ಅಂಬೋಣ ಅಂತಂದ್ರೆ ಒಂದು ನಿಮಗೆ ಸ್ಟೇಟ್ಮೆಂಟ್ ಹೇಳ್ತೀನಿ. ಅದರಲ್ಲಿ ನಾನು ಅರ್ಥ ಮಾಡ್ಲಿಕ್ಕೆ ನಿಮಗೆ ಪ್ರಯತ್ನ ಮಾಡಿಸ್ತೇನೆ, ಅರ್ಥ ಮಾಡಿಸ್ಲಿಕ್ಕೆ. ಹಾಲು ಕರೆಯುವ ಮುಂಚೆ ಹಸುವಿಗೆ ಅಂಬೋಣ ಹಾಕಿ ಅಂತ ಒಂದು ಗಾದೆ ಮಾತು. ಅಂಬೋಣ ಅಂತಂದ್ರೆ ಕ್ಯಾಟಲ್ ಫೀಡ್ ಆರ್ ಫಾಡರ್ ಅಂತ ಹೇಳ್ತೀವಿ ನಾವು. ಹಸುವಿಗೆ ಹಾಲು ಕರಿಬೇಕಾದ್ರೆ ಇದನ್ನು ಹಾಕಿದಾಗ ಹಾಲು ಕರಿಯತ್ತೆ. ಆಚಾರ್ಯ ಮಧ್ವರ ಅಂಬೋಣ ಏನಿತ್ತು ಅಂತಂದ್ರೆ, ಆಚಾರ್ಯ ಮಧ್ವರು ಹೇಳ್ತಾರೆ, ನನಗೆ ತತ್ವಜ್ಞಾನದ ಹಾಲು ಅಮೃತ ಬೇಕು ಅಂತಂದರೆ ಮಹಾಭಾರತದ ವಿರಾಟ್ ಪರ್ವ ಮತ್ತೆ ಉದ್ಯೋಗ ಪರ್ವವನ್ನು ಆಹಾರವಾಗಿ ಬಳಸು, ನಿನಗೆ ತತ್ವಜ್ಞಾನದ ಹಾಲು ಬರುತ್ತೆ ಅಂತ ಅದರ ಆಚಾರ್ಯರದಿದು. ಆಚಾರ್ಯ ಮಧ್ವರು ಮಹಾಭಾರತಕ್ಕೆ ಒಂದು ಹೊಸ ಆಯಾಮ ಕೊಟ್ಟರವರು. ಅವ್ರೇನು ತಮ್ಮ ಹೊಸದಾಗಿ ಏನು ಹೇಳಲಿಲ್ಲ, ಇರೋದನ್ನೇ ಅವರು ತಳಸ್ಪರ್ಶೀಯವಾಗಿ ಹೋಗಿ ಅದರ ಮೂಲ ಸ್ಫೂರ್ತಿ, ಮೂಲ ಕ್ರೀಮನ್ನು ನಮ್ಮ ಮುಂದೆ ಇಡ್ಲಿಕ್ಕೆ ಆಚಾರ್ಯರು ನಮ್ಮ ಮುಂದೆ ಕೊಟ್ಟರು. ಆದರೂ ಕೂಡ ನಮಗೆ ಅರ್ಥ ಆಗಲಿಲ್ಲ. ಅದು ವಿಪರ್ಯಾಸ, ಅದು ನಮ್ಮ ದುರ್ದೈವ. ಇದು ಆಚಾರ್ಯ ಮಧ್ವರು ಹೊಸ ಆಯಾಮ ಕೊಟ್ಟರು. ಇದು ಆಚಾರ್ಯ ಮಧ್ವರ ಅಂಬೋಣ ಆಗಿತ್ತು ವಿರಾಟ್ ಪರ್ವ ಮತ್ತೆ ಉದ್ಯೋಗದ ಪರ್ವದ ಬಗ್ಗೆ. ವಿರಾಟ್ ಪರ್ವದಲ್ಲಿ ಇದು ಭೀಮಸೇನನ ಹೆಗ್ಗಳಿಕೆ, ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಏನ್ ಮಾಡ್ತಾನಂತಂದ್ರೆ, ಮುಂದೆ 100 ಜನ ಕೌರವರನ್ನು ನಾನು ಕೊಲ್ಲುತ್ತೇನೆ ಅಂತ ಒಂದು ಸಂದೇಶ ಭೀಮನಿಂದ ಹೋಗತ್ತೆ. ಯಾಕೆ ಅಂತಂದ್ರೆ ವ್ಯಾಸರೇ ಹೇಳ್ತಾರೆ, ಅವನು 100 ಜನ ಕೌರವರನ್ನು ಕೊಲ್ಲೋದು ಏನು ದೊಡ್ಡ ಸಂಗತಿ ಏನಲ್ಲ. ಯಾಕೆ ಅಂತಂದ್ರೆ ವಿರಾಟ್ ಪರ್ವದಲ್ಲಿ 100 ಕೀಚಕರನ್ನು 1/4 ಗಂಟೆಯಲ್ಲಿ ಕೊಂದ. 1/4 ಅಲ್ಲ, ಕೇವಲ 1/4 ಗಂಟೆಯಲ್ಲಿ ಗದೆ ಇಲ್ಲ, ಯಾವುದು ಅಭ್ಯಾಸ ಇಲ್ಲ, ಕೇವಲ ಮುಷ್ಟಿ ಪ್ರಹಾರದಲ್ಲಿ 100 ಕೀಚಕರನ್ನು ಕೊಂದ ಭೀಮಸೇನ. ಈ ಭೀಮಸೇನ, ಅದಕ್ಕೆ ವ್ಯಾಸರು ನಮಗೆ ಮಹಾಭಾರತದಲ್ಲಿ ಗೊತ್ತಾಗತ್ತೆ, ಗಂಗಾ ನದಿಯ ಪ್ರಸಂಗ ಒಂದು ಬರುತ್ತೆ. ಕೌರವರು ಏನ್ ಮಾಡ್ತಾರಂತಂದ್ರೆ ಭೀಮನನ್ನು ಅವನು ಕಾಲು ಕೈ ಕಟ್ಟಿ ಗಂಗಾ ನದಿಯಲ್ಲಿ ಹಾಕ್ತಾರೆ. ಗಂಗಾ ನದಿ ಹಾಕಿದಾಗ ಭೀಮಸೇನ ಎದ್ದು ಬರ್ತಾನೆ ಮತ್ತೆ ಅವನು. ಯಾಕೆಂದ್ರೆ ಅವನು ಆಗಲೇ ಕೌರವರಿಗೆ ನೀರು ಕುಡಿಸ್ಬಿಟ್ಟಿದ್ದ, ಇನ್ನೇನು ಮಣ್ಣು ತಿನ್ನಿಸೋದೊಂದು ಬಾಕಿ ಇತ್ತು. ಅದು ಭೀಮನ ಹೆಗ್ಗಳಿಕೆ ವ್ಯಾಸರು ಹೇಳ್ತಾರೆ. ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಬರುತ್ತೆ. ಏನಪ್ಪ ಪ್ರಶ್ನೆ ಅಂತಂದ್ರೆ, ಯಾಕೆ ಪಾಂಡವರ ಹೆಸರಿನ, ಇದು ನನಗೂ ಬಂದಿತ್ತು, ನನ್ನ ಗುರುಗಳ ಅನುಗ್ರಹದಿಂದ ಅದು ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಅದನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆ ಮಹಾಭಾರತದಲ್ಲಿ ಪಾಂಡವರ ಕುರಿತಾದ, ಪಾಂಡವರ ಹೆಸರಿನಲ್ಲಿ ಪರ್ವಗಳಿಲ್ಲ? ನೋಡಿ, ಸಭಾ ಪರ್ವ, ವನಪರ್ವ, ಆದಿಪರ್ವ, ವಿರಾಟ್ ರಾಜನ ಹೆಸರಿನಲ್ಲಿ ವಿರಾಟ್ ಪರ್ವ. ಕುರುಕ್ಷೇತ್ರದಲ್ಲಿ ವಿರಾಟ್ ಪರ್ವದಲ್ಲಿ ಅರ್ಜುನ ಮತ್ತೆ ಭೀಮನ ಕಾರ್ಬಾರ ಇತ್ತು. ವಿರಾಟ್ ಯುದ್ಧದಲ್ಲಿ ಅರ್ಜುನ ಒಬ್ಬನೇ ಅಷ್ಟು ಜನರನ್ನು
ಅವನು ಅವರಿಗೆ ಸದೆ ಬಡದಿದ್ದ ಕೌರವರನ್ನು, ಭೀಷ್ಮ ದ್ರೋಣಾದಿಗಳನ್ನು. ಆದರೂ ಕೂಡ ಅರ್ಜುನ ಪರ್ವ ಅಂತ ಆಗಲಿಲ್ಲ, ಭೀಮ ಪರ್ವ ಅಂತ ಆಗಲಿಲ್ಲ, ವಿರಾಟ್ ಪರ್ವ ಆಯಿತು. ಯಾಕೆ ಅಂತಂದ್ರೆ ಸಮಗ್ರ ಭಾಗವತವೇ ಪಾಂಡವರ ಪರ್ವ. ಅದರಲ್ಲಿ ಏನು ಒಂದು ಅವರ ಪರ್ವ ಇವರ ಪರ್ವ ಅಂತ ಏನಿಲ್ಲ, ಸಮಗ್ರ ಭಾರತವೇ ಪಾಂಡವರ ಪರ್ವ. ಎಲ್ಲಿ ನೋಡಿದರೂ ಪಾಂಡವರ ಚರಿತ್ರೆ, ಕೃಷ್ಣನ ಚರಿತ್ರೆ. ಹೀಗಾಗಿ ಅವರ ಹೆಸರಲ್ಲಿ ಯಾವ ಪರ್ವವನ್ನು ವ್ಯಾಸರು ಇಡ್ಲಿಲ್ಲ. ಯಾಕೆ ಅಂತಂದ್ರೆ ವ್ಯಾಸರಿಗೆ ಇತಿಹಾಸದ ಬಗ್ಗೆ ಬಹಳ ಕಾಳಜಿ. ಯಾಕೆ ಅಂತಂದ್ರೆ ಈಗ ಭೀಮ ಪರ್ವ, ಈಗ ವಿರಾಟ್ ಪರ್ವಕ್ಕೆ ಭೀಮ ಪರ್ವ ಅಂತ ಕೊಟ್ಟರು ಅನ್ಕೊಳ್ಳಿ, ನಾಳೆ ನಾವೇ ಕೇಳ್ತೀವಿ ವ್ಯಾಸರಿಗೆ, ಏನ್ ಬರ್ದಿದಾರೇನೋಪ್ಪ, ಎಲ್ಲಿ ನಡೀತಂತಾನೆ ಗೊತ್ತಾಗಲಿಲ್ಲ ಇದು. ಇಲ್ಲಾದ್ರೆ ವಿರಾಟ್ ರಾಜ, ಇಲ್ಲಿ ವಿರಾಟ್ ಪರ್ವ ಅಂತ, ವಿರಾಟ್ ರಾಜನ ಆಸ್ಥಾನದಲ್ಲಿ ಈ ಘಟನೆಗಳು ನಡೆದಿತ್ತು ಅಂತ ನಾವು ಹೇಳ್ಬೋದು. ಅದಕ್ಕೆ ವ್ಯಾಸರು ಇತಿಹಾಸಕ್ಕೆ ಚ್ಯುತಿ ಬಾರದಂತೆ ಅವರು ಮಹಾಭಾರತ ರಚನೆ ಮಾಡಿದ್ದಾರೆ. ಹೀಗೆ ಇಲ್ಲಿ ನೋಡಿ, ವಿರಾಟ್ ಪರ್ವ ಹೆಸರಿಗೆ ಮಾತ್ರ ವಿರಾಟ್ ಪರ್ವ. ಅವನು ಸಿಕ್ಕಿಬಿದ್ದಿದ್ದ, ಅವನನ್ನು ಅವನ ಕಷ್ಟದಿಂದ ಪರಿಹಾರ ಮಾಡಿದವರೇ ಭೀಮಾರ್ಜುನರು ವಿರಾಟ್ಗೆ. ಆಮೇಲೆ ಅವನ ಮಗ ಉತ್ತರ ಕುಮಾರ, ಅವನು ಸಿಕ್ಕಾಗ ಅರ್ಜುನ ಅವನನ್ನು ರಕ್ಷಣೆ ಮಾಡುತ್ತಾನೆ. ಹೀಗೆ ವ್ಯಾಸರು ಇತಿಹಾಸಕ್ಕೆ ಎಲ್ಲಿಯೂ ಕೂಡ ಚ್ಯುತಿ ಬಾರದಂತೆ ಅವರು ಗ್ರಂಥ ರಚನೆ ಮಾಡಿದರು. ನೋಡಿ, ವ್ಯಾಸರ ಒಂದು ಅದ್ಭುತ ಶೈಲಿ, ಹೇಗೆ ಪಾಂಡವರ ಕಥೆಯನ್ನು ಅವರು ಹೆಣಿತಾರೆ. ಅವರ ಪಾಂಡವರ ಹೆಸರಿನಲ್ಲಿ ಯಾವ ಪರ್ವವೂ ಇಲ್ಲ, ಆದರೆ ಎಷ್ಟು ಅದ್ಭುತವಾಗಿ ಆ ಪಾಂಡವರ ಕಥೆಯನ್ನು ಹೆಣಿತಾರೆ. ವ್ಯಾಸರೇ ಹೇಳ್ಕೋತಾರೆ. ಈಗ ನೋಡಿ, ಯಾವುದೇ ಒಂದು ನಾವೆಲ್ ಇರಲಿ, ಗ್ರಂಥ ಇರಲಿ, ನಾವು ಓದಬೇಕಾದ್ರೆ ರೀಡರ್ಸ್ ಹ್ಯಾವ್ ದೇರ್ ಓನ್ ವೇ ಆಫ್ ಕ್ರಿಟಿಕ್. ಐ ಕ್ಯಾನ್ ಕ್ರಿಟಿಕ್ ದ ಬುಕ್. ಆದರೆ ಇಲ್ಲಿ ಗ್ರಂಥಕಾರರಾದಂತಹ, ಕಾದಂಬರಿಕಾರರಾದಂತಹ ವ್ಯಾಸರೇ ಹೇಳ್ತಾರೆ, ನನಗೆ ಬಹಳ ಖುಷಿಯಾದ ಪರ್ವ ವಿರಾಟ್ ಪರ್ವ. ಅದನ್ನು ನೀವು ಎಲ್ಲೇ ಮಹಾಭಾರತ ಪುಟಗಳನ್ನು ಮೆಲಕಿ ಹಾಕಬೇಕಾದರೆ ಎಲ್ಲೇ ಒಂದು ಕಡೆ ತೂಕಡಿಸಿದೆ ಅಂತಂದ್ರೆ ನಾಟ್ ಅ ಲಿಟ್ರಲ್ ಮೀನಿಂಗ್ ಆಫ್ ನಿದ್ದೆ ಬರೋದು ಅಂತ ಅಲ್ಲ, ಅಲ್ಲಿ ತೂಕಡಿಸಿದೆ ಅಂತಂದ್ರೆ ಎಲ್ಲೋ ಒಂದು ನಮಗೆ ಒಂದು ಇನ್ಫಾರ್ಮೇಶನ್ ಮಿಸ್ ಆದಾಗ ವಿರಾಟ್ ಮತ್ತೆ ಉದ್ಯೋಗ ಪರ್ವವನ್ನು ನೋಡಿ ಅಲ್ಲಿ ನಿಮಗೆ ಪರಿಮಾರ್ಜನ ಸಿಗತ್ತೆ ಅಂತ ವ್ಯಾಸರ ಹೇಳ್ತಾರೆ. ಇದು ವಿರಾಟ್ ಪರ್ವದ ಒಂದು ಸಂಕ್ಷಿಪ್ತ ಒಂದು ನಿಮಗೆ ಇಂಟ್ರೊಡಕ್ಷನ್. ಇವತ್ತು ನಾಳೆ ನಾವು ವಿರಾಟ್ ಪರ್ವ ಕಥೆಗೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿರಾಟ್ ಪರ್ವದ ಚಿಂತನೆಯನ್ನು ಮಹಾಭಾರತ ಪ್ರತಿಪಾದ್ಯನಾದ ನಾರಾಯಣ ಅವನಿಗೆ ಸಮರ್ಪಣೆ ಮಾಡ್ತೇನೆ. ಇನ್ನೊಂದು ಇನ್ಫಾರ್ಮೇಶನ್ ಹೇಳಬೇಕು. ವಿರಾಟ್ ಪರ್ವದ ಒಂದು ಮುಖ್ಯ ಇನ್ನೊಂದು ಏನಂತ, ಎಲ್ಲಾ ಪರ್ವಗಳಿಗೂ ಒಂದು ಇದು ಇದೆ, ಫಲಶ್ರುತಿ ಇದೆ. ವಿರಾಟ್ ಪರ್ವಕ್ಕೆ ಹೇಳಿದ್ರೆ ಏನಾಗತ್ತೆ ಅಂತಂದ್ರೆ, ಯಾರು ಮನೆಯಲ್ಲಿ ಅಥವಾ ಯಾರು ವಿರಾಟ್ ಪರ್ವದ ಚಿಂತನೆ ಮಾಡ್ತಾರೆ ಅಥವಾ ವಿರಾಟ್ ಪರ್ವದ ಬಗ್ಗೆ ಕೇಳ್ತಾರೆ, ವಿರಾಟ್ ಪರ್ವ ಓದ್ತಾರೆ, ಅವರ ಮನೆಯಲ್ಲಿ ಕಲ್ಯಾಣ ಆಗತ್ತೆ. ಯಾಕೆಂತಂದ್ರೆ ವಿರಾಟ್ ಪರ್ವದಲ್ಲಿ ಕೊನೆಗೆ ಪಾಂಡವರ ಮಗನಾದ ಅಭಿಮನ್ಯುವೇ ಮದುವೆ ಆಗತ್ತಲ್ಲಿ. ಹೀಗಾಗಿ ಅವರ ಮನೆಯಲ್ಲಿ ಖಂಡಿತವಾಗಿಯೂ 110% ಅವರ ಮನೆಯಲ್ಲಿಯೂ ಕೂಡ ಕಲ್ಯಾಣ ಆಗತ್ತೆ ಅಂತ ಇದರ ಫಲಶ್ರುತಿ. ಅಂತಂದ್ರೆ ಎಲ್ಲಾ ಪರ್ವಗಳಿಗೂ ಒಂದೊಂದು ಫಲಶ್ರುತಿ ಇದೆ. ಮುಖ್ಯವಾಗಿ ಎಲ್ಲಾ ಪರ್ವವನ್ನು ಕ್ರೋಢೀಕರಣೆ ಮಾಡಿದಾಗ ನಮಗೆ ಒಂದು ಫಲಶ್ರುತಿ ಏನಂತಂದ್ರೆ, ಮೋಕ್ಷಕ್ಕೆ ಹೋಗಲಿಕ್ಕೆ ಒಂದು ಫಲಶ್ರುತಿ ಮಹಾಭಾರತವನ್ನು ಓದಿದಾಗ. ಆ ಒಂದು ನಿಟ್ಟಿನಲ್ಲಿ ನಾವು ಮಹಾಭಾರತವನ್ನು ನೋಡಬೇಕು. ಮಹಾಭಾರತದಲ್ಲಿ ಈ ವಿರಾಟ್ ಪರ್ವದ ಫಲಶ್ರುತಿಯಲ್ಲಿ ಹಾಗಿರೋದ್ರಿಂದ ನಾನು ನಿಮ್ಮ ಮುಂದೆ ನಿವೇದಿಸಿಕೊಂಡೆ ಅಂತ ಹೇಳ್ತಾ, ಇವತ್ತಿನ ಈ ಅಧಿಕ ಮಾಸದ ನಾವು ಕೊನೆಯ ಘಟ್ಟದಲ್ಲಿ ಇದ್ದೇವೆ. ಆ ಒಂದು 5 ದಿನದಲ್ಲಿ ಯಾವತ್ ಶಕ್ತಿ ಮಹಾಭಾರತದ ಬಗ್ಗೆ ಚಿಂತನೆ, ವಿರಾಟ್ ಪರ್ವದ ಚಿಂತನೆಯನ್ನು ಮಾಡ್ತಾ ನಾವು ಇವತ್ತಿನ ಈ ನಮ್ಮ ಚಿಂತನೆ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ತತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ದುಃಖಾದಿರಹಿತ ನಿತ್ಯಂ ವೇದಂ ಮೋದಂತೆ ವಿರತಂ ಸುಖಂ ಪೂರ್ಣ ಪ್ರಜ್ಞೇನ ಮುನಿನಾ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮಾ ರಮಾಪತಿಃ. ನಮೋ ನಮೋ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ವಿರಿಂಚಿ ಶರ್ವ ಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ ನಿಶೇಷ ದೋಷರಹಿತಃ ಕಲ್ಯಾಣ ಅಖಿಲ ಸದ್ಗುಣ ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಚೆನ್ನಾಗಿತ್ತು ಆಚಾರ. ಇದು ನಾನು ಫಸ್ಟ್ ಟೈಮ್ ನಾನು